Good evening to all. I am Vijay Shri. Welcome to Sankalp Learning. We are discussing the synopsis or important points regarding the chapter, some basic principles and technique. So we will be discussing the same thing. We shall continue this. So purification technique anta baratte. So it is important concept regarding CET. Purification ಅಂದ್ರೆ ಏನು? ಅನ್ವಾಂಟೆಡ್ ಇಂಪ್ಯೂರಿಟೀಸ್ ಅನ್ನ ತೆಗೆಯೋದು ಮೇನ್ ಕಂಪೌಂಡ್ ಇಂದ ನಮ್ಗೆ ಬೇಕಾಗಿರೋ ಕಂಪೌಂಡ್ ಇಂದ ಅನ್ವಾಂಟೆಡ್ ಇಂಪ್ಯೂರಿಟೀಸ್ ಅನ್ನ ತೆಗೆಯೋದು. ದ ರಿಮೂವಲ್ ಆಫ್ ಅನ್ಡಿಸೈರೇಬಲ್ ಇಂಪ್ಯೂರಿಟೀಸ್ ಅಸೋಸಿಯೇಟೆಡ್ ವಿತ್ ಪರ್ಟಿಕ್ಯುಲರ್ ಆರ್ಗ್ಯಾನಿಕ್ ಕಂಪೌಂಡ್ or obtain the organic compound in its pure state. This is the meaning of purification. Next, first technique is purification technique is crystallization. If a saturated hot solution is allowed to cool, the solute is no longer too soluble in the solvent and it forms the crystal of pure compound. Then the solid is filtered and dried. It is based on the principle of solubility of solutes. The solute tend to more soluble in hot liquid than cold liquid. ಸೊ ಇದು ಯಾವ ಪ್ರಿನ್ಸಿಪಲ್ ಮೇಲೆ ಡಿಪೆಂಡ್ ಆಗಿದೆ? ಹಾಟ್ ಲಿಕ್ವಿಡ್ ಅಲ್ಲಿ ಸಾಲ್ಯೂಟ್ಸ್ ಚೆನ್ನಾಗಿ ಡಿಸಾಲ್ವ್ ಆಗುತ್ತೆ ದ್ಯಾನ್ ಕೋಲ್ಡ್ ಲಿಕ್ವಿಡ್. ಸೊ ಹಾಟ್ ಲಿಕ್ವಿಡ್ ಕೋಲ್ಡ್ ಲಿಕ್ವಿಡ್ ಗಿಂತ ಹಾಟ್ ಲಿಕ್ವಿಡ್ ಅಲ್ಲಿ ಸಾಲಿಡ್ ಸಾಲ್ಯೂಟ್ಸ್ ಚೆನ್ನಾಗಿ ಡಿಸಾಲ್ವ್ ಆಗುತ್ತೆ ಅನ್ನೋ ಒಂದು ಪ್ರಿನ್ಸಿಪಲ್ ಮೇಲೆ ಇದು ಡಿಪೆಂಡ್ ಆಗಿದೆ. ಓಕೆ, ಏನ್ ಮಾಡ್ಬೇಕು ಇಲ್ಲಿ? ಸ್ಯಾಚುರೇಟೆಡ್ ಅಂದ್ರೆ ಸಾಲ್ಯೂಟ್ ಒಂದು ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗಿರುತ್ತಲ್ಲ, ಅದನ್ನ ಕೂಲ್ ಮಾಡಿದ್ರೆ ನಿಮ್ಗೆ ಸಾಲ್ಯೂಟ್ ಇದು ಕ್ರಿಸ್ಟಲ್ ಸಿಗತ್ತೆ ವಿಚ್ ಇಸ್ ಇನ್ ಪ್ಯೂರ್ ಫಾರ್ಮ್. ಅದನ್ನ ಆಮೇಲೆ ಫಿಲ್ಟರ್ ಮಾಡಿ ತೆಗೆದ್ರೆ ಆಯ್ತು. ಸೊ ಕ್ರಿಸ್ಟಲೈಸೇಷನ್ ಎಕ್ಸಾಂಪಲ್ ನೋಡಿ ಯಾವ್ದ್ರಲ್ಲಿ ಕ್ರಿಸ್ಟಲೈಸೇಷನ್ ಬಳಸ್ತಾರೆ ಅಂತ, ಯಾವ ಒಂದು ಸಬ್ಸ್ಟೆನ್ಸ್ ಪ್ಯೂರಿಫಿಕೇಶನ್ ಅಲ್ಲಿ ಕ್ರಿಸ್ಟಲೈಸೇಷನ್ ಬಳಸ್ತಾರೆ ಅಂತ. ಶುಗರ್ ಮಿಕ್ಸ್ಡ್ ವಿತ್ ಕಾಮನ್ ಸಾಲ್ಟ್ ಕ್ಯಾನ್ ಬಿ ಪ್ಯೂರಿಫೈಡ್ ಯೂಸಿಂಗ್ ಇಥೆನಾಲ್. ಸೊ ಈ ಎಕ್ಸಾಂಪಲ್ ಅನ್ನ ನೆನ್ಪಿಟ್ಕೊಳ್ಳಿ. ಆಮೇಲೆ ಥ್ಯಾಲಿಕ್ ಆಸಿಡ್ ಮಿಕ್ಸ್ಡ್ ವಿತ್ ನ್ಯಾಪ್ಥಲಿನ್ ಕ್ಯಾನ್ ಬಿ ಪ್ಯೂರಿಫೈಡ್ ಯೂಸಿಂಗ್ hot water. These two are very important example. Next purification technique andre sublimation. Sublimation alli enu? It organic substance convert directly from solid to gas without going to liquid state. Direct conversion of solid to gas ಆಗುತ್ತೆ, intermediate liquid state ಗೆ ಹೋಗಲ್ಲ. ಓಕೆ, ಇಲ್ಲಿ ನೋಡಿ solid state. Solid state directly converted into vapor. Here you can see solid state directly converted to vapor ಅಥವಾ vapor ಇಂದ ಡೈರೆಕ್ಟ್ ಆಗಿ ಕೂಲ್ ಮಾಡಿದಾಗ ಸಾಲಿಡ್ ಆಗುತ್ತೆ. This is called as sublimation. So this process is very useful in the separation of substance which sublimes on heating from non-volatile substance. Example, benzoic acid ಅನ್ನ sublimation ಮಾಡಿ ಪ್ಯೂರಿಫೈ ಮಾಡಬಹುದು, ನ್ಯಾಪ್ಥಲಿನ್ ಅನ್ನ ಪ್ಯೂರಿಫೈ ಮಾಡಬಹುದು, ಆಂಥ್ರಸಿನ್, ಕ್ಯಾಂಪರ್, ಇಂಡಿಗೋ, anthrax are all the sublimable substance we can purify using sublimation. Distillation, next process is distillation. So ಯಾವಾಗ ಡಿಸ್ಟಿಲೇಷನ್ ಅನ್ನ ಯೂಸ್ ಮಾಡ್ತಾರೆ? ಇಟ್ ಈಸ್ ಯೂಸ್ ಟು ಪ್ಯೂರಿಫೈ ಲಿಕ್ವಿಡ್ಸ್ ಬೇಸ್ಡ್ ಆನ್ ದ ಡಿಫರೆನ್ಸ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಬೇರೆ ಬೇರೆ ಬಾಯ್ಲಿಂಗ್ ಪಾಯಿಂಟ್ ಇರೋ ಲಿಕ್ವಿಡ್ ಮಿಕ್ಸ್ ಆಗಿರುವಾಗ ನಾವು ಡಿಸ್ಟಿಲೇಷನ್ ಅನ್ನ ಏನ್ ಮಾಡ್ತೇವೆ? ಡಿಸ್ಟಿಲೇಷನ್ ಮೆಥಡ್ಗೆ ಹೋಗ್ತೇವೆ. ಸೊ ಇಲ್ಲಿ ನೀವು ಡಿಸ್ಟಿಲೇಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಟರ್ಮ್ಸ್ ಅನ್ನ ನೆನ್ಪಿಟ್ಕೋಬೇಕಾಗತ್ತೆ. ವೇಪರ್ ಪ್ರೆಷರ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್. ವೇಪರ್ ಪ್ರೆಷರ್ ಅಂದ್ರೆ ಇಟ್ ಈಸ್ ಅ ಪ್ರೆಷರ್ ಎಕ್ಸರ್ಟೆಡ್ ಬೈ ವೇಪರ್ಸ್ ಓವರ್ ಲಿಕ್ವಿಡ್ ಅಟ್ ಸರ್ಫೇಸ್ ಇಕ್ವಿಲಿಬ್ರಿಯಂ. ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನಾಗೋದು? ವೇಪರ್ ಪ್ರೆಷರ್ ಈಕ್ವಲ್ ಟು ಎಕ್ಸ್ಟರ್ನಲ್ ಪ್ರೆಷರ್ ಆಗೋದು. ಓಕೆ, ದಿಸ್ ಇಸ್ ದ ಸಿಂಪಲ್ ಮೀನಿಂಗ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಡಿಸ್ಟಿಲೇಷನ್ ಅಲ್ಲಿ ಎಷ್ಟು ಟೈಪ್ ಇದೆ ನೋಡಿ. ಸಿಂಪಲ್ ಡಿಸ್ಟಿಲೇಷನ್, ಫ್ರಾಕ್ಷನಲ್ ಡಿಸ್ಟಿಲೇಷನ್, ವ್ಯಾಕ್ಯೂಮ್ ಡಿಸ್ಟಿಲೇಷನ್, ಸ್ಟೀಮ್ ಡಿಸ್ಟಿಲೇಷನ್, ಈ ಎಲ್ಲ ಟೈಪು ಇದೆ.
ಸೊ ಡಿಫ್ರೆನ್ಷಿಯಲ್ ಎಕ್ಸ್ಟ್ರಾಕ್ಷನ್ ಅಂತ ಒಂದು ನೆಕ್ಸ್ಟ್ ಸಪರೇಷನ್ ಟೆಕ್ನಿಕ್ ಬರುತ್ತೆ ಅಥವಾ ಪ್ಯೂರಿಫಿಕೇಶನ್ ಟೆಕ್ನಿಕ್ ಬರುತ್ತೆ. ಇಲ್ಲಿ ನೋಡಿ, ದ ಪ್ರೊಸೆಸ್ ಆಫ್ ಸಪರೇಷನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ form its aqueous solution by shaking it with suitable organic solvent. ಫಾರ್ ಎಕ್ಸಾಂಪಲ್, ಸಿಂಪಲ್ ಆಗಿ ನಿಮ್ಗೆ ಎಕ್ಸಾಂಪಲ್ ಹೇಳ್ತೇನೆ. ಎಣ್ಣೆ ಮತ್ತು ನೀರು ಮಿಕ್ಸ್ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಹೇಗೆ ಸಪರೇಟ್ ಮಾಡೋದು? ಎಣ್ಣೆಯಲ್ಲಿ ನೀರಲ್ಲಿ ಎಣ್ಣೆ ಮಿಕ್ಸ್ ಆಗಿದ್ದಾಗ ಏನ್ ಮಾಡ್ತೀರಿ? ಒಂದು ಪಾಲಿಥಿನ್ ಅಥವಾ ಪ್ಲಾಸ್ಟಿಕ್ ಕವರ್ ಅನ್ನ ತಕೊಂಡು ಏನ್ ಮಾಡ್ತೀರಿ? ಅದರಲ್ಲಿ ಆ ಮಿಕ್ಸ್ಚರ್ ಅನ್ನ ಫಿಲ್ ಮಾಡ್ಬಿಟ್ಟು ಏನ್ ಮಾಡ್ತೀರಿ ಹೇಳಿ? 2 ಲೇಯರ್ ಫಾರ್ಮ್ ಆಗತ್ತಲ್ವಾ? ನೀರು ಮತ್ತೆ ಎಣ್ಣೆ ಎರಡು ಸರಿಯಾಗಿ ಮಿಕ್ಸ್ ಆಗಲ್ಲ. ಬೋತ್ ಆರ್ ಇಮ್ಮಿಸಿಬಲ್ ಲಿಕ್ವಿಡ್ಸ್. ಎಣ್ಣೆ ಅಂದ್ರೆ ಆರ್ಗ್ಯಾನಿಕ್ ಸಾಲ್ವೆಂಟ್, ನೀರು ಅಂದ್ರೆ ಇನ್ಆರ್ಗ್ಯಾನಿಕ್ ಸಾಲ್ವೆಂಟ್. ಬೋತ್ ಫಾರ್ಮ್ಸ್ ಇಮ್ಮಿಸಿಬಲ್ ಲೇಯರ್ಸ್. ಸೊ 2 ಲೇಯರ್ ಫಾರ್ಮ್ ಆಗತ್ತಲ್ವಾ? ಈಗ ವಾಟರ್ ಅನ್ನ ನಿಧಾನವಾಗಿ ಪಾಲಿಥಿನ್ ಬ್ಯಾಗ್ ಅನ್ನ ಕಟ್ ಮಾಡಿ ಅಥವಾ ಪ್ಲಾಸ್ಟಿಕ್ ಕವರ್ ಅನ್ನ ಕಟ್ ಮಾಡಿ ಕೆಳಗಿನ ವಾಟರ್ ಅನ್ನ ರಿಲೀಸ್ ಮಾಡಿ ಬಿಟ್ರೆ ನಿಮ್ಗೆ ಮೇಲೆ ಪ್ಯೂರ್ ಆಗಿರುವಂತ ಎಣ್ಣೆ ಸಿಗತ್ತೆ. ಸೊ ಇಲ್ಲಿ ನೋಡೋಣ, ಸಪರೇಟಿಂಗ್ ಫನೆಲ್ ಅನ್ನ ಯೂಸ್ ಮಾಡಿ ಯಾವ ರೀತಿ ಡಿಫ್ರೆನ್ಷಿಯಲ್ ಎಕ್ಸ್ಟ್ರಾಕ್ಷನ್ ಮಾಡೋದು ಅಂತ. ಇಲ್ಲಿ ನೋಡಿ, ಅಕ್ವೇಯಸ್ ಲೇಯರ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಂಪೌಂಡ್ ಅಂದ್ರೆ ಒಂದು ನೀರಲ್ಲಿ ಯಾವ್ದು ಆರ್ಗ್ಯಾನಿಕ್ ಕಂಪೌಂಡ್ ಮಿಕ್ಸ್ ಆಗಿದೆ ಅಂತ ಇಟ್ಕೊಳ್ಳಿ. ಆರ್ಗ್ಯಾನಿಕ್ ಕಂಪೌಂಡ್ ಮತ್ತೆ ವಾಟರ್ ಏನಾಗಲ್ಲ, ಚೆನ್ನಾಗಿ ಮಿಕ್ಸ್ ಆಗಲ್ಲ. ದೇ ಆರ್ ಇಮ್ಮಿಸಿಬಲ್ ಲಿಕ್ವಿಡ್. ಅವಾಗ ಏನ್ ಮಾಡ್ಬೇಕು? ಸಪರೇಟಿಂಗ್ ಫನೆಲ್ ಅಲ್ಲಿ ಹಾಕ್ಬೇಕು. ಸಪರೇಟಿಂಗ್ ಫನೆಲ್ ಅಲ್ಲಿ ಹಾಕಿ ಒಂದು ಆರ್ಗ್ಯಾನಿಕ್ ಸಾಲ್ವೆಂಟ್ ಅನ್ನ ಹಾಕ್ಬೇಕು. ಅದಕ್ಕೆ ಆರ್ಗ್ಯಾನಿಕ್ ಸಾಲ್ವೆಂಟ್ ಅಂದ್ರೆ ಯಾವುದು? ಫಾರ್ ಎಕ್ಸಾಂಪಲ್ ಈಥರ್ ಅನ್ನ ಆ ಸಪರೇಟಿಂಗ್ ಫನೆಲ್ಗೆ ಹಾಕ್ಬೇಕು. ಆವಾಗ ಏನ್ ಮಾಡ್ಬೇಕು? 2 ಲೇಯರ್ ಫಾರ್ಮ್ ಆಗುತ್ತೆ. ಒಂದು ಅಕ್ವೇಯಸ್ ಲೇಯರ್, ಅಂದ್ರೆ ಆ ಅಕ್ವೇಯಸ್ ಲೇಯರ್ ಅಲ್ಲಿ ನಿಮ್ಗೆ ಆರ್ಗ್ಯಾನಿಕ್ ಕಂಪೌಂಡ್ ಇದೆ. ಆಮೇಲೆ ಮತ್ತೊಂದು ನಾವು ಆಡ್ ಮಾಡಿರುವಂತಹ ಸಾಲ್ವೆಂಟ್, ಈಥರ್ ಲೇಯರ್ ಅಂತ ತಕೊಳ್ಳಿ. ಈಥರ್ ಲೇಯರ್ ಇರುತ್ತೆ. ಈ ರೀತಿ 2 ಲೇಯರ್ ಫಾರ್ಮೇಶನ್ ಆಗುತ್ತೆ. ಓಕೆ, ಅವಾಗ ಅದನ್ನ ನಾವು ಚೆನ್ನಾಗಿ ಶೇಕ್ ಮಾಡ್ಬೇಕು. ಶೇಕ್ ಮಾಡಿದಾಗ ಏನು? ಈ ಅಕ್ವೇಯಸ್ ಲೇಯರ್ ಅಲ್ಲಿ ಇರುವಂತಹ ಆರ್ಗ್ಯಾನಿಕ್ ಕಂಪೌಂಡ್ ಈ ಸಾಲ್ವೆಂಟ್ ಲೇಯರ್ಗೆ ಅಂದ್ರೆ ಈಥರ್ ಲೇಯರ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಓಕೆ, ಅದು ಚೆನ್ನಾಗಿ ಆರ್ಗ್ಯಾನಿಕ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗುತ್ತೆ. ಇಲ್ಲಿ ಆರ್ಗ್ಯಾನಿಕ್ ಸಾಲ್ವೆಂಟ್ ಯಾವುದು? ಈಥರ್. ಆಗ ನಾವು ಸಪರೇಟಿಂಗ್ ಫನೆಲ್ ಇಂದ ಅದರ ಕಾಕ್ ಅನ್ನ ರಿಲೀಸ್ ಮಾಡಿದ್ರೆ ಕೆಳಗಿರುವಂತಹ ಲೇಯರ್ ಅಂದ್ರೆ ಅಕ್ವೇಯಸ್ ಲೇಯರ್ ಅದೇನಾಗತ್ತೆ? ಅದನ್ನ ನಾವು ರಿಮೂವ್ ಮಾಡಿದ್ರೆ ಅಥವಾ ರಿಲೀಸ್ ಮಾಡಿದ್ರೆ ಮೇಲೆ ಉಳ್ಕೊಳ್ಳೋದು ಯಾವ್ದು ಹೇಳಿ? ಆರ್ಗ್ಯಾನಿಕ್ ಸಾಲ್ವೆಂಟ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಂಪೌಂಡ್. ಇಲ್ಲಿ ಏನಾಗುತ್ತೆ? ಆಕ್ಚುಲಿ ಆರ್ಗ್ಯಾನಿಕ್ ಕಂಪೌಂಡ್ ಅಕ್ವೇಯಸ್ ಸಾಲ್ವೆಂಟ್ ಇಂದ ಆರ್ಗ್ಯಾನಿಕ್ ಸಾಲ್ವೆಂಟ್ ಗೆ ಶಿಫ್ಟ್ ಆಗುತ್ತೆ. ನಿಮ್ಗೆ ಗೊತ್ತಿದೆ ಅಲ್ವಾ? ಲೈಕ್ ಡಿಸಾಲ್ವ್ಸ್ ಲೈಕ್. polar compounds dissolve in polar solvents only. Organic compounds, that is non-polar compounds, dissolve in organic solvents only. So ಈ ಪ್ರಿನ್ಸಿಪಲ್ ಅಪ್ಲೈ ಆಗ್ಬೇಕು ಇಲ್ಲಿ. ಓಕೆ, ಸಪರೇಟಿಂಗ್ ಫನೆಲ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಡಿಫರೆನ್ಷಿಯಲ್ extraction, the solvent should be immiscible with water and organic compound to be separated should be high soluble in it. ಎಕ್ಸಾಂಪಲ್ ನೋಡಿ ಯಾವ್ಯಾವ್ದನ್ನ ಡಿಫರೆನ್ಷಿಯಲ್ ಎಕ್ಸ್ಟ್ರಾಕ್ಷನ್ ಇಂದ ಸಪರೇಟ್ ಮಾಡ್ತಾರೆ ಅಂತ. ಬೆಂಜೋಯಿಕ್ ಆಸಿಡ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ವಾಟರ್ ಸೊಲ್ಯೂಷನ್ ಯೂಸಿಂಗ್ ಬೆಂಜಿನ್. ಬೆಂಜಿನ್ ಅಂದ್ರೆ ಇಲ್ಲಿ ಆರ್ಗ್ಯಾನಿಕ್ ಸಾಲ್ವೆಂಟ್. ವಾಟರ್ ಇಸ್ ಅಕ್ವೇಯಸ್ ಸಾಲ್ವೆಂಟ್. ಬೆಂಜೋಯಿಕ್ ಆಸಿಡ್ ಯಾವಾಗ ಎಲ್ಲಿ ಡಿಸಾಲ್ವ್ ಆಗಿರುತ್ತೆ? ಅಕ್ವೇಯಸ್ ಸೊಲ್ಯೂಷನ್ ಅಲ್ಲಿ ಫಸ್ಟ್ ಡಿಸಾಲ್ವ್ ಆಗಿರುತ್ತೆ. ಚೆನ್ನಾಗಿ ಸಪರೇಟಿಂಗ್ ಫನೆಲ್ ಅನ್ನ ಶೇಕ್ ಮಾಡಿದಾಗ ಬೆಂಜೋಯಿಕ್ ಆಸಿಡ್ ಬೆಂಜಿನ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗುತ್ತೆ. ವಿ ಕ್ಯಾನ್ ಈಸಿಲಿ ಸಪರೇಟ್ ದಟ್. ಕ್ರೋಮ್ಯಾಟೋಗ್ರಫಿ ಅನ್ನೋದು ಇಂಪಾರ್ಟೆಂಟ್ ಟೆಕ್ನಿಕ್. ಇಟ್ ಈಸ್ ಯೂಸ್ಡ್ ಫಾರ್ ಸಪರೇಷನ್ ಆಫ್ ಐಸೋಲೇಷನ್, purification and identification of components of mixture because of the distribution of components between liquid phase. Liquid phase usually move ಆಗ್ತಾ ಇರುತ್ತೆ, ಅದಕ್ಕೆ ಅದನ್ನ ಮೊಬೈಲ್ ಫೇಸ್ ಅಂತ ಕರಿತೀವಿ ಅಲ್ವಾ. liquids flow, they have the capacity to flow alwa, so that's why they are called as moving phase or mobile phase. Solid phase andre stationary phase. Solids cannot flow, no, that's why they are called as stationary phase athwa stationary andre enartha? Rest anta artha. They are rest phase. Chromatography andre separation of components of a mixture takes place as a result of differential adsorption
ಕಾಲಮ್. ಅಡ್ಸಾರ್ಪ್ಷನ್ ಅಂದ್ರೆ ಏನು? The adsorbate going to adsorb on the surface. It is a surface phenomena ಅಲ್ವಾ? ಸರ್ಫೇಸ್ ಮೇಲೆ ಅಡ್ಸಾರ್ಬೇಟ್ ಹೋಗಿ ಕೂತ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಏನು ಫ್ಲೋರ್ ಮೇಲೆ ಡಸ್ಟ್ ಬಂದು ಕೂರೋದು, ಇಟ್ ಈಸ್ ಅ ಅಡ್ಸಾರ್ಪ್ಷನ್ ಅಲ್ವಾ? ಇಟ್ ಈಸ್ ಅ ಸರ್ಫೇಸ್ ಫೆನಾಮಿನಾ. ಬಲ್ಕ್ ಅಲ್ಲಿ ಹೋಗಲ್ಲ ಅಲ್ವಾ? ದಟ್ಸ್ ವೈ ಇಟ್ ಈಸ್ ಅ ಸರ್ಫೇಸ್ ಫೆನಾಮಿನಾ. ಡಸ್ಟ್ ಅನ್ನ ನಾವು ಅಡ್ಸಾರ್ಬೇಟ್ ಅಂತ ಕರೆದ್ರೆ, ಫ್ಲೋರ್ ಅನ್ನ ಏನಂತ ಕರಿತೀವಿ? ಅಡ್ಸಾರ್ಬಂಟ್ ಅಂತ ಕರಿತೀವಿ. ಓಕೆ, ಸೊ ಇದ್ರ ಮೇಲೆ ಕ್ರೋಮ್ಯಾಟೋಗ್ರಫಿ ವರ್ಕ್ ಆಗುತ್ತೆ. ಓಕೆ, ಆಫ್ಟರ್ the separation, the substances are extracted from adsorbent using a suitable solvent which is called alune. Okay, so adsorption and adsorbent andre enu anta kottidare. So adsorption andre it is a phenomenon of attracting a retaining the molecules of a substance on the surface of a liquid or solid, resulting in a higher concentration of the molecules on the surface. Adsorbent andre substance on the surface of which adsorption occur. ನಾನು ಆಲ್ರೆಡಿ ಫ್ಲೋರ್ ಮೇಲೆ ಧೂಳು ಕೂತಿರೋ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೇನೆ ಅಲ್ವಾ? ಫ್ಲೋರ್ ಇಸ್ ಅ ಅಡ್ಸಾರ್ಬೆಂಟ್, ಡಸ್ಟ್ ಇಸ್ ಅ ಅಡ್ಸಾರ್ಬೇಟ್ ಅಂತ ಹೇಳಿದ್ದೇನೆ. ಓಕೆ, ನೆಕ್ಸ್ಟ್ ಪ್ರಿನ್ಸಿಪಲ್. ಸೊ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ? ಇಟ್ ಈಸ್ ಬೇಸ್ಡ್ ಆನ್ ದ ಡಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ ಆಫ್ ವೇರಿಯಸ್ ಕಂಪೋನೆಂಟ್ಸ್ ಆಫ್ ಅ ಮಿಕ್ಸ್ಚರ್ ಆನ್ suitable adsorbent ಅಂತ ಈ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಸಮ್ ಕಂಪೋನೆಂಟ್ಸ್ ಆರ್ ಮೋರ್ ಸ್ಟ್ರಾಂಗ್ಲಿ ಅಡ್ಸಾರ್ಬ್ಡ್, thus travel at different rates and get separated. ಸೊ ಕೆಲವೊಂದು ಕಂಪೌಂಡ್ ಸ್ಟ್ರಾಂಗ್ ಆಗಿ ಅಡ್ಸಾರ್ಬ್ ಆಗುತ್ತೆ, ಕೆಲವೊಂದು ಕಂಪೌಂಡ್ಸ್ ವೀಕ್ ಆಗಿ ಅಡ್ಸಾರ್ಬ್ ಆಗುತ್ತೆ. ಸೊ ಈ ಪ್ರಿನ್ಸಿಪಲ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಕ್ರೋಮ್ಯಾಟೋಗ್ರಫಿಲಿ ನೋಡಿ, ಅಡ್ಸಾರ್ಪ್ಷನ್ ಕ್ರೋಮ್ಯಾಟೋಗ್ರಫಿ ಅಂತ ಬರುತ್ತೆ. ದಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟೂ ಕ್ಯಾಟಗರಿ, ಕಾಲಮ್ and thin layer chromatography and partition chromatography anta barutte. That is paper chromatography. So these are all the types of chromatography. Then analysis of organic compound. Organic compound anna ಎರಡು ರೀತಿ ಅನಾಲಿಸಿಸ್ ಮಾಡಬಹುದು, ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸ್. ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂದ್ರೆ ಒಂದು ಮಿಕ್ಸ್ಚರ್ ಅಲ್ಲಿ ಯಾವ ಆರ್ಗ್ಯಾನಿಕ್ ಕಂಪೌಂಡ್ ಇದೆ ಅಂತ ಐಡೆಂಟಿಫೈ ಮಾಡೋದು, ಅಥವಾ ಒಂದು ಆರ್ಗ್ಯಾನಿಕ್ ಸ್ಯಾಂಪಲ್ ಅನ್ನ ಕೊಟ್ಟಿರ್ತಾರೆ ನಿಮ್ಗೆ, ಆ ಸ್ಯಾಂಪಲ್ ಅಲ್ಲಿ ಯಾವ ಕಂಪೌಂಡ್ ಇದೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಕರೀತಾರೆ. ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂದ್ರೆ ಒಂದು ನಿಮ್ಗೆ ಸ್ಯಾಂಪಲ್ ಕೊಟ್ಟಿರ್ತಾರೆ, ಆ ಸ್ಯಾಂಪಲ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಕ್ ಕಂಪೌಂಡ್ ಯಾವ ಕ್ವಾಂಟಿಟಿಲಿ ಇದೆ ಅಥವಾ ಯಾವ ಪ್ರಮಾಣದಲ್ಲಿದೆ, ಅದು 2 ಗ್ರಾಮ್ ಇದೆಯೋ, 3 ಗ್ರಾಮ್ ಇದೆಯೋ, 4 ಗ್ರಾಮ್ ಇದೆಯೋ, ಈ ರೀತಿ ಸ್ಪೆಸಿಫೈ ಮಾಡೋದಕ್ಕೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ ಕರೀತಾರೆ. ಇಟ್ ಕ್ವಾಂಟಿಫೈಸ್ ದ ಆರ್ಗ್ಯಾನಿಕ್ ಕಂಪೌಂಡ್ ಪ್ರೆಸೆಂಟ್ ಇನ್ ಇಟ್. ಓಕೆ, ನೆಕ್ಸ್ಟ್ ಕ್ವಾಲಿಟೇಟಿವ್ ಅನಾಲಿಸಿಸ್. ಇದರಲ್ಲಿ ನೋಡಿ, ಕಾರ್ಬನ್ ಮತ್ತೆ ಹೈಡ್ರೋಜನ್ ಯಾವ ರೀತಿ ಐಡೆಂಟಿಫೈ ಮಾಡಬೇಕು, ನೈಟ್ರೋಜನ್ ಅನ್ನ ಯಾವ ರೀತಿ ಡಿಟೆಕ್ಟ್ ಮಾಡಬೇಕು, ಸಲ್ಫರ್ ಯಾವ ರೀತಿ ಡಿಟೆಕ್ಟ್ ಮಾಡಬೇಕು, ಹ್ಯಾಲೋಜಿನ್ಸ್ ಯಾವ ರೀತಿ ಡಿಟೆಕ್ಟ್ ಮಾಡಬೇಕು, ಫಾಸ್ಫರಸ್ ಅನ್ನ ಯಾವ ರೀತಿ ಡಿಟೆಕ್ಟ್ ಮಾಡಬೇಕು ಅಂತ ಇಲ್ಲಿ ನಿಮ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಓಕೆ, ಸೊ ಡಿಟೆಕ್ಷನ್ ಆಫ್ ಕಾರ್ಬನ್, ಫಸ್ಟ್ ಏನ್ ಮಾಡಬೇಕು? Carbon is detected by heating compound with copper 2 oxide. So carbon plus copper oxide will give you carbon dioxide plus 2 copper. ಆಮೇಲೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿದ್ದನ್ನ you should pass this through lime water. ಲೈಮ್ ವಾಟರ್ ಥ್ರೂ ಪಾಸ್ ಮಾಡಿದಾಗ ಏನಾಗುತ್ತೆ? ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ. ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ ಆರ್ ಮಿಲ್ಕಿ ಟರ್ಬೈಡ್ ಪ್ರೆಸಿಪಿಟೇಷನ್ ಫಾರ್ಮ್ ಆಗುತ್ತೆ. ಇದು ಯಾವ ಪ್ರೆಸಿಪಿಟೇಷನ್ ಹೇಳಿ? ಡ್ಯೂ ಟು ದ ಫಾರ್ಮೇಶನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ದಿಸ್ ಇಂಡಿಕೇಟ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್. ನೆಕ್ಸ್ಟ್, ಡಿಟೆಕ್ಷನ್ ಆಫ್ ಹೈಡ್ರೋಜನ್. ಹೈಡ್ರೋಜನ್ ಅನ್ನ ಯಾವ ರೀತಿ ಡಿಟೆಕ್ಟ್ ಮಾಡ್ತೀವಿ ಒಂದ್ ಸ್ಯಾಂಪಲ್ ಅಲ್ಲಿ? ಹೈಡ್ರೋಜನ್ ಇಸ್ ಡಿಟೆಕ್ಟೆಡ್ ಬೈ ಹೀಟಿಂಗ್ ದ ಕಂಪೌಂಡ್ ವಿತ್ ಅಗೇನ್ ಕಾಪರ್ 2 ಆಕ್ಸೈಡ್. ಹೈಡ್ರೋಜನ್ ಮತ್ತೆ ಕಾಪರ್ ಆಕ್ಸೈಡ್ ಜೊತೆ ರಿಯಾಕ್ಷನ್ ಮಾಡಿದಾಗ ಏನಾಗುತ್ತೆ? ವಾಟರ್ ಮತ್ತೆ ಕಾಪರ್ ಫಾರ್ಮೇಶನ್ ಆಗುತ್ತೆ. ಓಕೆ, ಈ ಏನು ಈ ರೀತಿ ವಾಟರ್ ಫಾರ್ಮೇಶನ್ ಆಗಿರೋದನ್ನ
ಕಾಪರ್ ಸಲ್ಫೇಟ್ ಜೊತೆ ರಿಯಾಕ್ಟ್ ಮಾಡಿದಾಗ ಹೈಡ್ರೇಟೆಡ್ ಕಾಪರ್ ಸಲ್ಫೈಡ್ ಫಾರ್ಮ್ ಆಗುತ್ತೆ. ಓಕೆ, ಹೈಡ್ರೇಟೆಡ್ ಕಾಪರ್ ಸಲ್ಫೈಡ್ ಯಾವ ಕಲರ್ ಅಲ್ಲಿ ಇರುತ್ತೆ? ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಇನಿಷಿಯಲಿ ಡಿಹೈಡ್ರೇಟೆಡ್ ಕಾಪರ್ ಸಲ್ಫೇಟ್ ವೈಟ್ ಕಲರ್ ಅಲ್ಲಿ ಇರುತ್ತೆ. ಅದಕ್ಕೆ ಹೈಡ್ರೇಷನ್ ಮಾಡಿದಾಗ ಅಂದ್ರೆ ವಾಟರ್ ಆಡ್ ಮಾಡಿದಾಗ ಇಟ್ ವಿಲ್ ಟರ್ನ್ ಇನ್ ಟು ಬ್ಲೂ ಕಲರ್. ಸೊ ಇನ್ ದಿಸ್ ವೇ ವಿ ಕ್ಯಾನ್ ಡಿಟೆಕ್ಟ್ what hydrogen. Okay, next we will study about detection of nitrogen. Okay, so detection of nitrogen. Nitrogen ಅನ್ನ ಒಂದು ಸ್ಯಾಂಪಲ್ ಅಲ್ಲಿ ಹೇಗೆ ಕಂಡು ಹಿಡಿತೀವಿ ಅಂತ, ನೈಟ್ರೋಜನ್ ಇದೆಯೋ ಇಲ್ವೋ ಅಂತ. ಸೊ ಫಸ್ಟ್ ಏನ್ ಮಾಡ್ತೀವಿ, ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಅನ್ನ ನೀವು ಲ್ಯಾಬ್ ಅಲ್ಲೆಲ್ಲ ಮಾಡ್ತೀರಿ. ಇದನ್ನ sodium fusion extract is boiled with iron 2 sulfase to form sodium hexacyanoferrate ಅಂತ ಒಂದು ಕಂಪೌಂಡ್ ಫಾರ್ಮ್ ಆಗುತ್ತೆ, ಕಾಂಪ್ಲೆಕ್ಸ್ ಕಂಪೌಂಡ್. ಸೊ ಐರನ್ ಸಲ್ಫೇಟ್ react with sodium cyanide under the heat, it will form sodium hexacyanoferrate ಅಂತ ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. On heating with sulfuric acid, some Fe2 plus ions are oxidized to Fe3 plus ions. So Fe3 plus ions react with sodium hexacyanoferrate to give Prussian blue color of ferric ferrocyanate, which confirms the presence of nitrogen. Illi nodri, this compound, that is sodium hexacyanoferrate, reacts with iron plus 3. Andre iron oxidation should be in plus 3 form. Ferric state alli iron jote ಈ ಕಂಪೌಂಡ್ ರಿಯಾಕ್ಟ್ ಆಗಿದೆ, ನಿಮಗೆ ಫ್ಯೂಷನ್ ಬ್ಲೂ ಕಲರ್ ಒಂದು ಏನು ಪ್ರಾಡಕ್ಟ್ ಬರುತ್ತೆ. that indicates the presence of nitrogen. ನೆಕ್ಸ್ಟ್ ಟೆಸ್ಟ್ ಫಾರ್ ಸಲ್ಫರ್. ಸಲ್ಫರ್ಗೆ ಎರಡು ರೀತಿ ಟೆಸ್ಟ್ ಇದೆ. ಲೆಡ್ ಎಸಿಟೇಟ್ ಟೆಸ್ಟ್ ಅಂತ ಸಲ್ಫರ್ ಡಿಟೆಕ್ಷನ್ಗೆ ಮಾಡ್ತಾರೆ, ಆಮೇಲೆ ಸೋಡಿಯಂ ನೈಟ್ರೋಕ್ಲೋರೈಡ್ ಟೆಸ್ಟ್ ಅಂತ ಮಾಡ್ತಾರೆ. ಸೊ ಲೆಡ್ ಎಸಿಟೇಟ್ ಟೆಸ್ಟ್ ಅಂದ್ರೆ ಏನು, ಈ ಸೋಡಿಯಂ ಸಲ್ಫೈಡ್ ಅನ್ನೋದು ಈ ರೀತಿ ಲೆಡ್ ಎಸಿಟೇಟ್ ಜೊತೆ ರಿಯಾಕ್ಟ್ ಆದಾಗ ಇದೇನು PbS ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ, ಆಮೇಲೆ ಸೋಡಿಯಂ ಎಸಿಟೇಟ್ ಫಾರ್ಮ್ ಆಗುತ್ತೆ. ಸೊ PbS ಯಾವ ಕಲರ್ ಅಲ್ಲಿ ಇರುತ್ತೆ, ಇಟ್ ವಿಲ್ ಫಾರ್ಮ್ ಬ್ಲಾಕ್ ಪ್ರೆಸಿಪಿಟೇಟ್. ಇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ sulfur. This lead sulfide is black in color, which indicates the presence of sulfur. This is the lead acetate test. Sodium nitroprusside test ಅಲ್ಲಿ ಏನಾಗುತ್ತೆ, sodium sulfide ಏನಾಗುತ್ತೆ, it will react with this complex. It will react with this complex. It will form a product as this complex. It is violet in color. So product ಯಾವ ಕಲರ್ ಅಲ್ಲಿ ಇರುತ್ತೆ, ವೈಲೆಟ್ ಕಲರ್ ಅಲ್ಲಿ ಇರುತ್ತೆ. ಇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಸಲ್ಫರ್. ಸೊ ಇದನ್ನ ಸೋಡಿಯಂ ನೈಟ್ರೋಕ್ಲೋರೈಡ್ ಟೆಸ್ಟ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಟೆಸ್ಟ್ ಫಾರ್ ಹ್ಯಾಲೋಜಿನ್ಸ್. ಹ್ಯಾಲೋಜಿನ್ಸ್ ಅಂದ್ರೆ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಫ್ಲೋರಿನ್, ಇವೆಲ್ಲ ಹ್ಯಾಲೋಜಿನ್ಸ್ ಅಲ್ಲಿ ಬರುತ್ತೆ. ಓಕೆ,
ಸೊ ಇಲ್ಲಿ ಹ್ಯಾಲೋಜಿನ್ಸ್ ಯಾವ ರೀತಿ ಡಿಟೆಕ್ಟ್ ಮಾಡ್ತಾರೆ? ಸೋಡಿಯಂ ಕ್ಲೋರೈಡ್ ಅಲ್ಲಿ ಏನಿದೆ? ಕ್ಲೋರಿನ್ ಇದೆ. ಕ್ಲೋರಿನ್ ಇಸ್ ಹ್ಯಾಲೋಜಿನ್ ಅಲ್ವಾ? ಸೋಡಿಯಂ ಕ್ಲೋರೈಡ್ ಸ್ಯಾಂಪಲ್ ಅನ್ನ ತಕೊಂಡು AgNO3 ಜೊತೆ ರಿಯಾಕ್ಟ್ ಮಾಡಿದಾಗ AgCl ಇರುತ್ತೆ. AgCl gives the white precipitation in a test tube. So white precipitation, it should be soluble in NH4OH. NH4OH ಅನ್ನ ಟೆಸ್ಟ್ ಟ್ಯೂಬ್ಗೆ ಆಡ್ ಮಾಡಿದ್ರೆ ಏನಾಗುತ್ತೆ? ವೈಟ್ ಪ್ರೆಸಿಪಿಟೇಷನ್ ಸಾಲ್ವ್ ಆಗುತ್ತೆ. ಇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಕ್ಲೋರಿನ್ ಇನ್ ದಟ್ ಸ್ಯಾಂಪಲ್ ಅಂತ ಕನ್ಫರ್ಮ್ ಮಾಡಬಹುದು. ಆಮೇಲೆ ಒಂದ್ ಸ್ಯಾಂಪಲ್ ಅಲ್ಲಿ ಬ್ರೋಮಿನ್ ಇದೆಯಾ ಕೊಟ್ಟಂತ ಸ್ಯಾಂಪಲ್ ಅಲ್ಲಿ ಅಂತ ಯಾವ ರೀತಿ ಚೆಕ್ ಮಾಡೋದು? ಈ ರೀತಿ ಒಂದು ಸ್ಯಾಂಪಲ್ ಅನ್ನ ತಕೊಂಡು AgNO3 ಜೊತೆ ರಿಯಾಕ್ಟ್ ಮಾಡಿದಾಗ ಸಪೋಸ್ ಅದರಲ್ಲಿ ಬ್ರೋಮಿನ್ ಇದ್ರೆ AgBr ಫಾರ್ಮೇಶನ್ ಆಗುತ್ತೆ, ಸಿಲ್ವರ್ ಬ್ರೋಮೈಡ್ ಫಾರ್ಮೇಶನ್ ಆಗುತ್ತೆ. ದಟ್ ಈಸ್ ಯೆಲ್ಲೋ ಇನ್ ಕಲರ್. ಇಟ್ ವಿಲ್ ಫಾರ್ಮ್ ಯೆಲ್ಲೋ PPT. ಸೊ ದಿಸ್ ಯೆಲ್ಲೋ PPT ಇದಕ್ಕೆ ಏನಾಗಬೇಕು? NH4OH ಅಮೋನಿಯಂ ಹೈಡ್ರಾಕ್ಸೈಡ್ ಅನ್ನ ಹಾಕಿದಾಗ ಪಾರ್ಷಿಯಲಿ ಸಾಲ್ಯುಬಲ್ ಆಗುತ್ತೆ. ದಿಸ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಬ್ರೋಮಿನ್ ಇನ್ ದಟ್ ಸ್ಯಾಂಪಲ್. ಆಮೇಲೆ ಅಯೋಡಿನ್ ಇದೆಯಾ ಅಂತ ಟೆಸ್ಟ್ ಮಾಡೋದಾದ್ರೆ ಸೋಡಿಯಂ ಅಯೋಡೈಡ್ ಸ್ಯಾಂಪಲ್ ಅನ್ನ ತಕೊಂಡು AgNO3 ಹಾಕ್ಬಿಟ್ರೆ ಅದಕ್ಕೆ ಏನಾಗುತ್ತೆ? ಸಿಲ್ವರ್ ಅಯೋಡೈಡ್ ಯೆಲ್ಲೋ ಪ್ರೆಸಿಪಿಟೇಷನ್ ಫಾರ್ಮ್ ಆಗುತ್ತೆ. ಆ ಸಿಲ್ವರ್ ಅಯೋಡೈಡ್ ಯೆಲ್ಲೋ ಪ್ರೆಸಿಪಿಟೇಷನ್ಗೆ ಅಮೋನಿಯಂ ಹೈಡ್ರಾಕ್ಸೈಡ್ ಹಾಕಿದಾಗ ಅದೇನಾಗುತ್ತೆ? ಸಾಲ್ಯುಬಲ್ ಆಗಲ್ಲ. ಅಮೋನಿಯಂ ಹೈಡ್ರಾಕ್ಸೈಡ್ ಹಾಕಿದ್ರು ಕೂಡ ಸಿಲ್ವರ್ ಅಯೋಡೈಡ್ ಅದರಲ್ಲಿ ಡಿಸಾಲ್ವ್ ಆಗಲ್ಲ. ದಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಅಯೋಡಿನ್. ಆಮೇಲೆ ಫಾಸ್ಫರ್ ಟೆಸ್ಟ್ ಯಾವ ರೀತಿ ಮಾಡ್ತೀವಿ ಅಂತ. ಸೊ ಟೆಸ್ಟ್ ಫಾರ್ ಫಾಸ್ಫರಸ್. ದ ಕಂಪೌಂಡ್ ಈಸ್ ಹೀಟೆಡ್ ವಿತ್ ಆಕ್ಸಿಡೈಸಿಂಗ್ ಏಜೆಂಟ್. ಸೋಡಿಯಂ ಪೆರಾಕ್ಸೈಡ್ ಅನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ತಕೊಂಡ್ರೆ ಫಾಸ್ಫರಸ್ ಪ್ರೆಸೆಂಟ್ ಇನ್ ಇಟ್ ಗೆಟ್ಸ್ ಆಕ್ಸಿಡೈಸ್ ಟು ಫಾಸ್ಫೇಟ್. ಸಪೋಸ್ ಸ್ಯಾಂಪಲ್ ಅಲ್ಲಿ ಫಾಸ್ಫರ್ ಇದೆ ಅಂದ್ರೆ ಅದೇನಾಗುತ್ತೆ? ಆಕ್ಸಿಡೈಸ್ ಆಗಿ ಫಾಸ್ಫೇಟ್ ಆಗುತ್ತೆ. The solution is boiled with nitric acid and then treated with ammonium molybdate. A yellow coloration precipitation indicates the presence of sulfur. This is the procedure you have to follow in lab to qualitative analysis of sulfur. So ಇಲ್ಲಿ ನೋಡಿ, test for phosphor. This Na3PO4 reacts with HNO3. It will form H3PO4 plus NaNO3. Then thus formed H3PO4, it will react with this compound and this compound. It will form yellow precipitation. Yellow precipitated product. It confirms the presence of phosphor. Next to estimation of elements. Estimation means quantitative analysis. ಒಂದು ಸ್ಯಾಂಪಲ್ ಅಲ್ಲಿ ಪರ್ಟಿಕ್ಯುಲರ್ ಆರ್ಗ್ಯಾನಿಕ್ ಕಂಪೌಂಡ್ ಯಾವ ಪ್ರಮಾಣದಲ್ಲಿ ಇದೆ, ಯಾವ ಕ್ವಾಂಟಿಟಿಲಿ ಇದೆ ಅಂತ ಎಸ್ಟಿಮೇಟ್ ಮಾಡೋದು. ನಾವು ಕಾರ್ಬನ್ ಮತ್ತೆ ಹೈಡ್ರೋಜನ್ ಅನ್ನ ಎಸ್ಟಿಮೇಟ್ ಮಾಡ್ತೀವಿ. ನೈಟ್ರೋಜನ್ ಎಸ್ಟಿಮೇಟ್ ಮಾಡೋದಿದೆ ನಿಮ್ಮ ಸಬ್ಜೆಕ್ಟ್ ಇದು NCERT ಬುಕ್ ಅಲ್ಲಿ. ಆಮೇಲೆ ಸಲ್ಫರ್ ಡಿಟೆಕ್ಷನ್ ಇದೆ, ಹ್ಯಾಲೋಜಿನ್ ಇದೆ, ಫಾಸ್ಫರಸ್ ಡಿಟೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಎಸ್ಟಿಮೇಷನ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಯಾವ ರೀತಿ ಎಸ್ಟಿಮೇಟ್ ಮಾಡಬೇಕು? A known mass of the organic compound is heated with dry copper oxide in atmosphere of air or oxygen free for moisture and carbon dioxide. ಸೊ ಇಲ್ಲಿ ಕಾರ್ಬನ್ ಇರೋ ಒಂದು ಸ್ಯಾಂಪಲ್ ಅನ್ನ ತಕೊಂಡು ಅದನ್ನ ವೇ ಮಾಡಬೇಕು. ನೌನ್ ಮಾಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ದಾಟ್ ಆರ್ಗ್ಯಾನಿಕ್ ಕಂಪೌಂಡ್ ಶುಡ್ ಕಂಟೈನ್ ಕಾರ್ಬನ್. ಇಟ್ ವಿಲ್ ರಿಯಾಕ್ಟ್ ವಿತ್ ಕಾಪರ್ ಆಕ್ಸೈಡ್. ಇಟ್ ವಿಲ್ ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಕಾಪರ್. ದೆನ್ ಹೈಡ್ರೋಜನ್ ಸ್ಯಾಂಪಲ್ ಇದ್ರೆ ದಿಸ್ ಹೈಡ್ರೋಜನ್ ಅಗೇನ್ ರಿಯಾಕ್ಟ್ಸ್ ವಿತ್ ಕಾಪರ್ ಆಕ್ಸೈಡ್. ಇಟ್ ವಿಲ್ ಫಾರ್ಮ್ ಹೈಡ್ರೋಜನ್ ಅಂಡ್ ವಾಟರ್ ಅಂಡ್ ಕಾಪರ್. ಸೊ ಈ ಸೆಟಪ್ ಈ ರೀತಿ ಇದೆ ನೋಡಿ. ಕಾರ್ಬನ್ ಮತ್ತೆ ಹೈಡ್ರೋಜನ್ ಎಸ್ಟಿಮೇಟ್ ಮಾಡೋ ಸೆಟಪ್ ಈ ರೀತಿ ಇದೆ. ಓಕೆ. ಸೊ ಆಮೇಲೆ ಕಾರ್ಬನ್ ಎಸ್ಟಿಮೇಟ್ ಮಾಡ್ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಇದ್ದಿದ್ದನ್ನ ಎಲ್ಲಿ ಪೊಟ್ಯಾಶ್ ಬಲ್ಬ್ ಅಂತ ಒಂದು ಇಲ್ಲಿ ಹಿಂದ್ಗಡೆ ಸೆಟಪ್ ಕೊಟ್ಟಿದಾರಲ್ಲ, ಇಲ್ಲಿ ಪೊಟ್ಯಾಶ್ ಬಲ್ಬ್ ಅಲ್ಲಿ ಏನ್ ಮಾಡ್ತಾರೆ? ಕಲೆಕ್ಟ್ ಮಾಡ್ತಾರೆ. ದಟ್ ಪೊಟ್ಯಾಶ್ ಬಲ್ಬ್ ಕಂಟೈನಿಂಗ್ KOH, whereas ಹೈಡ್ರೋಜನ್ ಅದು H2O ದಲ್ಲಿ ಏನಿರುತ್ತೆ? ಹೈಡ್ರೋಜನ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ಇರುತ್ತೆ. ದಟ್ ಈಸ್ ಅಬ್ಸಾರ್ಬ್ ಇನ್ ಕ್ಯಾಲ್ಸಿಯಂ ಕ್ಲೋರೈಡ್ ಟ್ಯೂಬ್ ಕಂಟೈನಿಂಗ್ ಕ್ಯಾಲ್ಸಿಯಂ ಕಾರ್ಬೈಡ್. ಓಕೆ. ಆಮೇಲೆ ನೈಟ್ರೋಜನ್ ಎಸ್ಟಿಮೇಟ್ ಮಾಡೋದು ಡ್ಯೂಮಾಸ್ ಮೆಥಡ್ ಮತ್ತೆ ಜೆಲ್ಡೆಕ್ಸ್ ಮೆಥಡ್. ಈ ಎರಡು ಮೆಥಡ್ ಇಂದ ನೈಟ್ರೋಜನ್ ಕ್ವಾಂಟಿಟಿನ
ಕಂಡುಹಿಡಿಬಹುದು. ಒಂದು ಸ್ಯಾಂಪಲ್ ಅಲ್ಲಿ ನೈಟ್ರೋಜನ್ ಯಾವ ಕ್ವಾಂಟಿಟಿ ಇದೆ ಅಂತ ಈ ಎರಡು ಮೆಥಡ್ ಇಂದ ಕಂಡುಹಿಡಿಬಹುದು. ಆಮೇಲೆ ಸಲ್ಫರ್ ಅನ್ನ ಯಾವ ರೀತಿ ಎಸ್ಟಿಮೇಟ್ ಮಾಡ್ತಾರೆ? ಸಲ್ಫರ್ ಈಸ್ ಎಸ್ಟಿಮೇಟೆಡ್ ಆಸ್ ಅ ಬೇರಿಯಂ ಸಲ್ಫೇಟ್. ಬೇರಿಯಂ ಸಲ್ಫೇಟ್ ಕಂಪೌಂಡ್ ಅನ್ನ ಮಾಡ್ತಾರೆ ಸಲ್ಫರ್ ಸ್ಯಾಂಪಲ್ ಅನ್ನ. ಆಮೇಲೆ ದ ಆರ್ಗ್ಯಾನಿಕ್ ಕಂಪೌಂಡ್ ಕಂಟೈನಿಂಗ್ ಸಲ್ಫರ್ ಈಸ್ ಟೇಕನ್ ಇನ್ ಅ ಕ್ಯಾರಿಯಸ್ tube containing HNO3, where sulfur is finally converted into sulfuric acid. This sulfuric acid is passed through excess barium chloride to get BaSO4, which is then washed and weighed. So, organic compound containing sulfur. Sulfur is the organic compound anna final agi ಬೇರಿಯಂ ಸಲ್ಫೇಟ್ ಕಂಪೌಂಡ್ ಆಗಿ ಫಾರ್ಮ್ ಮಾಡ್ತಾರೆ. ಈ ಬೇರಿಯಂ ಸಲ್ಫೇಟ್ ಅನ್ನ ವೇ ಮಾಡ್ತಾರೆ. ಸ್ಟೋಕ್ಯೋಮೆಟ್ರಿ ಅಕಾರ್ಡಿಂಗ್ಲಿ ಏನ್ ಮಾಡ್ತಾರೆ, ಸಲ್ಫರ್ ಈ ಬೇರಿಯಂ ಸಲ್ಫೇಟ್ ಅಲ್ಲಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಕ್ಯಾರಿಯಸ್ ಮೆಥಡ್ ಇಲ್ಲಿ ನೋಡಿ. ಸೊ ಇಟ್ ಈಸ್ ದ ಇದರಲ್ಲಿ ಫ್ಯೂಮಿಂಗ್ HNO3 ಇರುತ್ತೆ, AgNO3 ಇರುತ್ತೆ. ಆರ್ಗ್ಯಾನಿಕ್ ಕಂಪೌಂಡ್ ಅನ್ನ ಈ ರೀತಿ ಒಂದು ಟ್ಯೂಬ್ ಅಲ್ಲಿ ತಗೊಳ್ತಾರೆ. ದಿಸ್ ಈಸ್ ದ ಸೀಲ್ಡ್ ಕೆಪಾಸಿಟಿ. ಇದೆಲ್ಲ ಕ್ಯಾರಿಯಸ್ ಮೆಥಡ್ ನ ಸೆಟಪ್ ಆಗಿರುತ್ತೆ. ಸೊ ಕ್ಯಾರಿಯಸ್ ಮೆಥಡ್ ಅಲ್ಲಿ ಏನ್ ಮಾಡ್ತಾರೆ, ಹ್ಯಾಲೋಜಿನ್ಸ್ ಅಂದ್ರೆ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ದೀಸ್ ಆರ್ ಎಸ್ಟಿಮೇಟೆಡ್ ಯೂಸಿಂಗ್ ಕ್ಯಾರಿಯಸ್ ಮೆಥಡ್. ಹ್ಯಾಲೋಜಿನ್ಸ್ ಆರ್ ಎಸ್ಟಿಮೇಟೆಡ್ ಆಸ್ ಸಿಲ್ವರ್ ಹ್ಯಾಲೈಡ್. ಸೊ ಹ್ಯಾಲೋಜಿನ್ಸ್ ಅನ್ನ ಫೈನಲ್ ಆಗಿ ಸಿಲ್ವರ್ ಹ್ಯಾಲೈಡ್ ಆಗಿ ಕನ್ವರ್ಟ್ ಮಾಡಿ, ಸಿಲ್ವರ್ ಹ್ಯಾಲೈಡ್ ಅಲ್ಲಿ ಪರ್ಟಿಕ್ಯುಲರ್ ಅಥವಾ ರೆಸ್ಪೆಕ್ಟಿವ್ ಏನು ಹ್ಯಾಲೋಜಿನ್ಸ್ ಎಷ್ಟಿದೆ ಅಂತ ಸ್ಟೋಕ್ಯೋಮೆಟ್ರಿಯನ್ನ ಅಪ್ಲೈ ಮಾಡಿ ಕಂಡುಹಿಡಿತಾರೆ. ಓಕೆ, organic halide is treated with acidified silver nitrate solution to form silver halide. So they extracted as silver halides, which is washed and dried and weighed. So ಈ ರೀತಿ ವೇ ಮಾಡಿದಾಗ ನಮ್ಗೆ ಎಕ್ಸಾಕ್ಟ್ ಕ್ವಾಂಟಿಟಿ ಆಫ್ ಪರ್ಟಿಕ್ಯುಲರ್ ಹ್ಯಾಲೈಡ್ ಸಿಗುತ್ತೆ. ಓಕೆ, ಎಸ್ಟಿಮೇಷನ್ ಆಫ್ ಫಾಸ್ಫರಸ್ ಅಂತ ಬಂದಾಗ, a known mass of organic compound heated with fuming HNO3, the phosphor present in the organic compound is oxidized to H3PO4. The phosphoric acid thus formed is treated with magnesia mixture to get this compound. This is precipitation. This precipitation separated and dried and ignited to get Mg2P2O7. ಸೊ ಫಾಸ್ಫರ್ ಅನ್ನ ಫೈನಲ್ ಆಗಿ ಈ ಕಂಪೌಂಡಿಗೆ ಕನ್ವರ್ಟ್ ಮಾಡಿ ಸ್ಟಾಯ್ಕಿಯೋಮೆಟ್ರಿ ಅಪ್ಲೈ ಮಾಡಿ ಫಾಸ್ಫರ್ ಅನ್ನ ಎಸ್ಟಿಮೇಟ್ ಮಾಡ್ತಾರೆ. ಸೊ ನಾನು ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತಾ ಇದ್ದೀನಿ, ಇನ್ನು ತುಂಬಾ ಸಿನಾಪ್ಸಿಸ್ ಇದೆ ಹೇಳಲಿಕ್ಕೆ. ಸೊ ಇದನ್ನ ನೀವು ಯೂಟ್ಯೂಬ್ ಲೈವ್ ಕ್ಲಾಸ್ ಅಲ್ಲಿ ಮತ್ತೊಂದ್ಸಲ ನೋಡಿ, ಯೂಟ್ಯೂಬ್ ಲೈವ್ ಕ್ಲಾಸ್ ಅನ್ನ ಮತ್ತೊಂದ್ಸಲ ನೋಡಿ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಚಾನಲ್ ಹೋಗ್ಬಿಟ್ಟು. ಸೊ ಇವಾಗ ಕ್ಯಾಚ್ ಮಾಡೋದು ಕಷ್ಟ ಅಂದ್ರೆ ಬಿಕಾಸ್ ದಿಸ್ ಚಾಪ್ಟರ್ ಇಸ್ ವೆರಿ ಲೆಂದಿ. ಓಕೆ, ಎಸ್ಟಿಮೇಷನ್ ಆಫ್ ಆಕ್ಸಿಜನ್ ಅನ್ನ ಯಾವ ರೀತಿ ಎಸ್ಟಿಮೇಟ್ ಮಾಡ್ತಾರೆ ಒಂದ್ ಸ್ಯಾಂಪಲ್ ಅಲ್ಲಿ? ಆಕ್ಸಿಜನ್ ಇಸ್ ದ ಗ್ಯಾಸ್ ಅಲ್ವಾ, ಅದು ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಇನ್ ಆನ್ ಆರ್ಗ್ಯಾನಿಕ್ ಕಂಪೌಂಡ್ ಈಸ್ ಯೂಶುವಲಿ ಫೌಂಡ್ ಬೈ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ಪರ್ಸೆಂಟೇಜ್ ಕಂಪೋಸಿಷನ್ 100 and the sum of the percentage of other elements. These are all the brief analysis of this is the brief and quantitative and qualitative analysis of organic compounds. Next, isomerism ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ವಾಟ್ ಈಸ್ ಐಸೋಮೆರಿಸಮ್ ಅಂದ್ರೆ, ಇಟ್ ಈಸ್ ದ phenomenon of existence of two or more compounds possessing the same molecular formula but different properties is known as isomerism. Such compounds are known as isomers. This ಇದರಲ್ಲಿ ಏನು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಂಪೌಂಡ್ಸ್ ನ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಆಗಿದ್ದು ಅದರ ಪ್ರಾಪರ್ಟಿ ಡಿಫ್ರೆಂಟ್ ಆಗಿದ್ರೆ ದಿಸ್ ಫಿನಾಮಿನಾ, ಈ ರೀತಿ ಆಗೋದನ್ನ ಐಸೋಮೆರಿಸಮ್ ಅಂತ ಕರೀತಾರೆ. ಈ ರೀತಿ ಕಂಪೌಂಡ್ಸ್ ಅನ್ನ ಐಸೋಮರ್ಸ್ ಅಂತ ಕರೀತಾರೆ. ಓಕೆ, ಕ್ಲಾಸಿಫಿಕೇಶನ್ ಆಫ್ ಐಸೋಮರ್ಸ್ ಅನ್ನ ಎರಡು ರೀತಿ ಕ್ಲಾಸಿಫೈ ಮಾಡಬಹುದು: ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂಡ್ ಸ್ಟೀರಿಯೋ ಐಸೋಮೆರಿಸಮ್. ಸ್ಟೀರಿಯೋ ಐಸೋಮರ್ಸ್ ಮತ್ತೆ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಎರಡು ರೀತಿ ಕ್ಯಾಟಗರಿಯನ್ನ ನಾವು ಮಾಡಬಹುದು. ನಮ್ಗೆ ಇಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಇರೋದು ಅಂದ್ರೆ ಸ್ಟ್ರಕ್ಚರಲ್ ಐಸೋಮರ್ಸ್ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಸ್ಟೀರಿಯೋ ಐಸೋಮರ್ಸ್ ಅನ್ನ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಅಥವಾ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾವು ಸ್ಟಡಿ ಮಾಡ್ಲಿಕ್ಕೆ ಇದೀವಿ.
ನಮ್ಗೆ ಇಲ್ಲಿ ಮೇನ್ ಆಗಿ ಸ್ಟಡಿ ಮಾಡ್ಲಿಕ್ಕಿರೋದು ಸ್ಟ್ರಕ್ಚರಲ್ ಐಸೋಮರ್ಸ್. ಸ್ಟೀರಿಯೋ ಐಸೋಮರ್ಸ್ ಅಂದ್ರೆ ಏನು, ಮೀನಿಂಗ್ ನೋಡೋಣ. ಐಸೋಮರ್ಸ್ ದಟ್ ಹ್ಯಾವ್ ಸೇಮ್ ಬಾಂಡಿಂಗ್ ಸೀಕ್ವೆನ್ಸ್ ಆಫ್ ಆಟಮ್ಸ್ and groups that differ from each other only the way their atoms oriented in space. Andre compounds having same molecular formula, same structural formula, but different orientation of their groups in the space. Different orientation of atoms or group of atoms in the space. Okay. ಇವಾಗ ಸ್ಟ್ರಕ್ಚರಲ್ ಐಸೋಮರ್ಸ್. ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದ್ರೆ ಏನು, ಕಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಂಪೌಂಡ್ದು, ಬಟ್ ಸ್ಟ್ರಕ್ಚರ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಸೊ ಸ್ಟ್ರಕ್ಚರಲ್ ಐಸೋಮರ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಚೈನ್ ಐಸೋಮರ್ಸ್, ಫಂಕ್ಷನಲ್ ಐಸೋಮರ್ಸ್, ಮೆಟಾಮರ್ಸ್, ಪೊಸಿಷನ್ ಐಸೋಮರ್ಸ್, ರಿಂಗ್ ಐಸೋಮರ್ಸ್ ಅಂಡ್ ಟಾಟೋಮರ್ಸ್. ಸೊ ನಮಗೆ ಈ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಇರೋದು ಚೈನ್ ಐಸೋಮರ್ಸ್, ಫಂಕ್ಷನಲ್ ಐಸೋಮರಿಸಮ್, ಮೆಟಾಮರಿಸಮ್ ಅಂಡ್ ಪೊಸಿಷನ್ ಐಸೋಮರಿಸಮ್. ರಿಂಗ್ ಚೈನ್ ಐಸೋಮರಿಸಮ್ ಮತ್ತೆ ಟಾಟೋಮರ್ಸ್ ನಮ್ಗೆ ಸ್ಟಡಿ ಮಾಡ್ಲಿಕ್ಕೆ ಇಲ್ಲ. ಓಕೆ, ಚೈನ್ ಐಸೋಮರ್ಸ್ ಅಂದ್ರೆ ಏನು ಆಗಿದ್ರೆ, ಕಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಕಾರ್ಬನ್ ಸ್ಕೆಲಿಟನ್ಸ್. ಓಕೆ, ದಿಸ್ ಇಸ್ ದ ಚೈನ್ ಐಸೋಮರಿಸಮ್. Different number of carbon atoms in the main chain or in the side chain or both. Okay, example consider ಮಾಡಿದಾಗ ನಿಮಗೆ ಈಸಿ ಆಗಿ ಅರ್ಥ ಆಗುತ್ತೆ. ಓಕೆ, ಲೆಟ್ ಅಸ್ ಕನ್ಸಿಡರ್ ಒನ್ ಎಕ್ಸಾಂಪಲ್. ಇಲ್ಲಿ ನೋಡಿ, ದ ಕಂಪೌಂಡ್ C5H12 ಅಂತ ಒಂದು ಕಂಪೌಂಡ್ ಇದೆ. C5H12 ಅಂದ್ರೆ ಪೆಂಟೇನ್ ಅಲ್ವಾ. ಸೊ ಪೆಂಟೇನ್ ಅನ್ನ ಯಾವ ರೀತಿ ಬರಿಬಹುದು, ಸ್ಟ್ರೇಟ್ ಚೈನ್ ಅಲ್ಲಿ ಬರಿಬಹುದು. ಇಲ್ಲಿ ನೋಡಿ 1 2 3 4 5. ಸೊ ಈ ಪೆಂಟೇನ್ ಅನ್ನ ಈ ರೀತಿ ಬರಿಬಹುದು ಅಲ್ವಾ. ಅದೇ ರೀತಿ ಈ ರೀತಿನೂ ಬರಿಬಹುದು ನೋಡಿ. ಪೆಂಟೋಲ್ ಅನ್ನ ಈ ರೀತಿ ಚೈನ್ ಅನ್ನ ಬ್ರಾಂಚ್ ಮಾಡ್ಬಿಟ್ಟು ಇದನ್ನ ಏನಂತ ಕರೀತಾರೆ, 2-methyl ಬ್ಯೂಟೇನ್ ಅಂತ ಕರೀತಾರೆ. ಸೊ ಇಲ್ಲಿ ಕೂಡ ಮಾಲಿಕ್ಯುಲರ್ ಫಾರ್ಮುಲಾ C5H12 ಇದೆ. ಇಲ್ಲಿ ಕೂಡ ನೀವು ಕೌಂಟ್ ಮಾಡಿದ್ರೆ ಗೊತ್ತಾಗುತ್ತೆ, ಮಾಲಿಕ್ಯುಲರ್ ಫಾರ್ಮುಲಾ C5H12 ಇದೆ. ಬಟ್ ಸ್ಟ್ರಕ್ಚರ್ ಏನಾಯ್ತು, ಡಿಫ್ರೆಂಟ್ ಆಯ್ತು. ಸೊ ಇಲ್ಲಿ ನೋಡಿ, ಇಲ್ಲಿ ಬ್ರಾಂಚ್ಡ್ ಚೈನ್ ಬರುತ್ತೆ, ಇಲ್ಲಿ ಸ್ಟ್ರೇಟ್ ಚೈನ್ ಬರುತ್ತೆ. ಸೊ ಇನ್ನೊಂದು ಮೆಥಡ್ ನೋಡಿ, ಇಟ್ ಈಸ್ 2,2-dimethyl propane. ಇದರ ಮಾಲಿಕ್ಯುಲರ್ ಫಾರ್ಮುಲಾ ಕೂಡ C5H12 ಆಗಿರುತ್ತೆ. ಬಟ್ ನೋಡಿ, ವೇ ಆಫ್ ರೆಪ್ರೆಸೆಂಟಿಂಗ್ ಸ್ಟ್ರಕ್ಚರ್ ಈಸ್ ಡಿಫ್ರೆಂಟ್ ಅಲ್ವಾ. ಇಲ್ಲಿ ಸ್ಟ್ರೇಟ್ ಚೈನ್ ಇದೆ, ಇಲ್ಲಿ ಬ್ರಾಂಚ್ಡ್ ಚೈನ್ ಇದೆ, ಇಲ್ಲಿ ಬ್ರಾಂಚ್ ಜಾಸ್ತಿ ಆಗಿದೆ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಚೈನ್ ಐಸೋಮರಿಸಮ್. ಚೈನ್ ಅಲ್ಲಿ ಡಿಫ್ರೆಂಟ್ ಆಗಿ ಕಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಓಕೆ, ಪೊಸಿಷನ್ ಐಸೋಮರಿಸಮ್. ಪೊಸಿಷನ್ ಅಂದ್ರೆ, as name itself is indicating, the compounds having the same size of the main chain and the side chain along with the same nature of the functional group, but difference ಎಲ್ಲಿರುತ್ತೆ, but differ in the position of multiple bond or functional group substituents. So ಏನಿರುತ್ತೆ, ಸ್ಕೆಲಿಟನ್ ಕೂಡ ಸೇಮ್ ಇರುತ್ತೆ, ಮಾಲಿಕ್ಯುಲರ್ ಫಾರ್ಮುಲಾ ಕೂಡ 2 or more ಕಂಪೌಂಡ್ಸ್ ಸೇಮ್ ಇರುತ್ತೆ. ಯಾವ್ದ್ರಲ್ಲಿ ಡಿಫ್ರೆಂಟ್ ಇರುತ್ತೆ, ಪೊಸಿಷನ್ ಆಫ್ ದ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಟು ಇಟ್, ಅಥವಾ ಡಬಲ್ ಬಾಂಡ್ ಪೊಸಿಷನ್ ಚೇಂಜ್ ಇರುತ್ತೆ, ಅಥವಾ ಸಿಂಗಲ್ ಬಾಂಡ್ ಪೊಸಿಷನ್ ಚೇಂಜ್ ಇರುತ್ತೆ, ಅಥವಾ ಬೇರೆ ಯಾವ್ದು ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದ್ರೆ ಕಾರ್ಬನ್ ಚೈನ್ಗೆ, ಅದು ಅದರ ಪೊಸಿಷನ್ ಏನಿರುತ್ತೆ ಚೇಂಜ್ ಇರುತ್ತೆ. ದಟ್ಸ್ ವೈ ದೇ ಆರ್ ಕಾಲ್ಡ್ ಅಸ್ ಪೊಸಿಷನ್ ಐಸೋಮರ್ಸ್. ಸೊ ಒಂದು ಎಕ್ಸಾಂಪಲ್ ಅನ್ನ ತಗೊಂಡ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಇಲ್ಲಿ C4H8 ಅನ್ನೋದು ಒಂದು ಮಾಲಿಕ್ಯೂಲ್ ಇದೆ. ಇಟ್ಸ್ ಮಾಲಿಕ್ಯುಲರ್ ಫಾರ್ಮುಲಾ C4H8. ಸೊ ಈ C4H8 ಅನ್ನ ಯಾವ ರೀತಿ ಬರಿಬಹುದು ನೋಡಿ. ಸೊ ಇಲ್ಲಿ ನೋಡಿ, ಜಸ್ಟ್ ಸಿ ದ ಪೊಸಿಷನ್ ಆಫ್ ಡಬಲ್ ಬಾಂಡ್ ಹಿಯರ್. ಸೊ ಡಬಲ್ ಬಾಂಡ್ ಈಸ್ ಲೈಯಿಂಗ್ ಬಿಟ್ವೀನ್ ಫಸ್ಟ್ ಕಾರ್ಬನ್ ಅಂಡ್ ಸೆಕೆಂಡ್ ಕಾರ್ಬನ್. ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ ಎರಡನೇ ಮೆಥಡ್ ಅಲ್ಲಿ ನೋಡಿ, ಬ್ಯೂಟ್ 2E ನಲ್ಲಿ ಪೊಸಿಷನ್ ಆಫ್ ದ ಡಬಲ್ ಬಾಂಡ್ ನೋಡಿ, ಸೆಕೆಂಡ್ ಕಾರ್ಬನ್ ಮತ್ತೆ ಥರ್ಡ್ ಕಾರ್ಬನ್ ನಡುವೆ ಇದೆ ಅಲ್ವಾ. ಸೊ ಇಲ್ಲಿ ಡಬಲ್ ಬಾಂಡ್ ಪೊಸಿಷನ್ ಏನಾಯ್ತು, ಚೇಂಜ್ ಆಯ್ತು. ಸೊ ದಿಸ್ ಕೈಂಡ್ ಆಫ್ ಐಸೋಮರ್ಸ್ ಆರ್ ಕಾಲ್ಡ್ ಆಸ್ ಪೊಸಿಷನ್ ಐಸೋಮರ್ಸ್.
ಸೊ ಡಬಲ್ ಬಾಂಡ್ ಪೊಸಿಷನ್ ಚೇಂಜ್ ಆಗ್ಬೇಕು ಅಂತಿಲ್ಲ, ಯಾವುದು ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಡಬಲ್ ಬಾಂಡ್ ಇಲ್ಲ ಅಂತ ಇಗ್ನೋರ್ ಮಾಡಿ. ಓಕೆ, CH2 ಇದೆ ಅಂತ ಇಟ್ಕೊಳ್ಳಿ. ಇಲ್ಲೇನಿಲ್ಲ, ಡಬಲ್ ಬಾಂಡ್ ಇಲ್ಲ ಅಂತ ಇಟ್ಕೊಳ್ಳಿ. ಓಕೆ, ಇಲ್ಲಿ ಡಬಲ್ ಬಾಂಡ್ ಇಲ್ಲ, ಇಲ್ಲಿ CH2, ಇಲ್ಲಿ CH3 ಇದೆ. ಇಲ್ಲಿ ನಾನು CH ಅಂತಾನೆ ಬರಿತೀನಿ, ಇಲ್ಲಿ Cl ಅಂತ ಬರೀತೇನೆ. ಓಕೆ, ಇಲ್ಲಿ CH2 ಇದೆ ಅಂತ ಇಟ್ಕೊಳ್ಳಿ, ಇಲ್ಲಿ CH2 ಇದೆ ಅಂತ ಇಟ್ಕೊಳ್ಳಿ, ಕಾರ್ಬನ್ ವ್ಯಾಲೆನ್ಸಿ ಸ್ಯಾಟಿಸ್ಫೈ ಆಗ್ಲಿಕ್ಕೆ. ಇಲ್ಲಿ Cl ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡಿ, ಸೆಕೆಂಡ್ ಕಾರ್ಬನ್ ಅಲ್ಲಿ ಕ್ಲೋರಿನ್ ಅಟ್ಯಾಚ್ ಆಗಿದೆ, ಸೆಕೆಂಡ್ ಕಂಪೌಂಡ್ ಅಲ್ಲಿ ಫಸ್ಟ್ ಕಾರ್ಬನ್ಗೆ ಕ್ಲೋರಿನ್ ಅಟ್ಯಾಚ್ ಆಗಿದೆ. ಸೊ ಕ್ಲೋರಿನ್ ಪೊಸಿಷನ್ ಏನಾಯ್ತು, ಚೇಂಜ್ ಆಯ್ತು. ಕ್ಲೋರಿನ್ ಇಸ್ ಅ ಸಬ್ಸ್ಟಿಟ್ಯೂಯೆಂಟ್ ಹಿಯರ್, ರೈಟ್? ದಿಸ್ ಕೈಂಡ್ ಆಫ್ ಐಸೋಮರ್ಸ್ ಆಲ್ಸೋ ಕಾಲ್ಡ್ ಆಸ್ ಪೊಸಿಷನ್ ಐಸೋಮರ್ಸ್. ಪೊಸಿಷನ್ ಆಫ್ ದ ಸಬ್ಸ್ಟಿಟ್ಯೂಯೆಂಟ್ ಏನಾಯ್ತು, ಇಲ್ಲಿ ಚೇಂಜ್ ಆಯ್ತಲ್ವಾ. ನೆಕ್ಸ್ಟ್, ಫಂಕ್ಷನಲ್ ಐಸೋಮರ್ಸ್. ಫಂಕ್ಷನಲ್ ಐಸೋಮರ್ಸ್ ಅಂದ್ರೆ ಏನು? ಆಸ್ ದ ನೇಮ್ itself is indicating, functional group ಬೇರೆ ಬೇರೆ ಇರುತ್ತೆ. Compounds having same molecular formula but different functional group. So compounds having the same molecular formula but different functional group. For example, molecular formula is C2H6O. So ಇದಕ್ಕೆ ಇಥೆನಾಲ್ ಅಂತ ಒಂದು ಕಂಪೌಂಡ್ ಇರುತ್ತೆ. ಇಥೆನಾಲ್ ಅಲ್ಲಿ ಇದು ಯಾವುದು, ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ ಇದೆ ಅಲ್ವಾ. ಫಂಕ್ಷನಲ್ ಗ್ರೂಪ್ ಇಸ್ ಆಲ್ಕೋಹಾಲ್ ಪ್ರೆಸೆಂಟ್ ಹಿಯರ್. ಬಟ್ ಇಲ್ಲಿ ನೋಡಿ CH3OCH3 ಇದ್ಯಾವುದು, ಈಥರ್ ಅಲ್ವಾ, ROR'. ಸೊ ಇಲ್ಲಿ ನೋಡಿ ಫಂಕ್ಷನಲ್ ಗ್ರೂಪ್ ಬೇರೆ ಇದೆ. ಓಕೆ, ಸೊ ಇಲ್ಲಿ ಅಲ್ಕಾಕ್ಸಿ ಇದೆ ನೋಡಿ, ಮೀಥಾಕ್ಸಿ. ಸೊ ಇಲ್ಲಿ ಬೇರೆ ಫಂಕ್ಷನಲ್ ಗ್ರೂಪ್ ಇದೆ, ಇಲ್ಲಿ ಬೇರೆ ಫಂಕ್ಷನಲ್ ಗ್ರೂಪ್ ಇದೆ. ದಟ್ಸ್ ವೈ ದಿಸ್ ಇಸ್ ಫಂಕ್ಷನಲ್ ಐಸೋಮರ್. ಇಲ್ಲಿ ನೋಡಿ ಎಕ್ಸಾಂಪಲ್, C3H6O ಅಂತ ಒಂದು ಕಂಪೌಂಡ್ ಇದೆ. ಸೊ ಇದಕ್ಕೆ ಪ್ರೊಪೆನೋನು ಬರುತ್ತೆ, ಪ್ರೊಪೆನಾಲು ಬರುತ್ತೆ. ಇಲ್ಲಿ ನೋಡಿ ಫಂಕ್ಷನಲ್ ಗ್ರೂಪ್, ಕೀಟೋನ್ ಫಂಕ್ಷನಲ್ ಗ್ರೂಪ್ ಇದೆ ಅಲ್ವಾ. ಅದೇ ರೀತಿ ಇಲ್ಲಿ ಸೆಕೆಂಡ್ ಕಂಪೌಂಡ್ ಅನ್ನ ತಕೊಂಡ್ರೆ ಇಲ್ಲಿ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇದೆ. ಸೊ ದೀಸ್ ಟು ಆರ್ ದ ಫಂಕ್ಷನಲ್ ಐಸೋಮರ್ಸ್. ಮೆಟಾಮರ್ಸ್. ಮೆಟಾಮರ್ಸ್ ಅಂದ್ರೆ ಏನು? ಕಂಪೌಂಡ್ಸ್ ಹ್ಯಾವಿಂಗ್ ಸೇಮ್ molecular formula, same nature of functional group but differ in the nature of alkyl groups along the polyvalent functional group. So ಇಲ್ಲಿ ನೋಡಿ, these are all the functional groups showing metamerism. So polyvalent functional group which show metamerism are ಇದೆ. ಈ ಎಲ್ಲ ಫಂಕ್ಷನಲ್ ಗ್ರೂಪ್ಸ್ ಅಲ್ಲಿ ಮೆಟಾಮೆರಿಸಮ್ ಕಾಣಕ್ಕೆ ಸಿಗುತ್ತೆ. ಸೊ ದಿಸ್ ಆಲ್ ಫಂಕ್ಷನಲ್ ಗ್ರೂಪ್ ಶೋ ಮೆಟಾಮೆರಿಸಮ್. ಮೆಟಾಮೆರಿಸಮ್ ಅಂದ್ರೆ ಈ ಎರಡೂ ಕಡೆ ಅಟ್ಯಾಚ್ ಆಗಿರೋ ಅಲ್ಕೈಲ್ ಗ್ರೂಪ್ ಏನಿರುತ್ತೆ ಹೇಳಿ ಚೈನ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ ಅಲ್ಕೈಲ್ ಗ್ರೂಪ್ ನೋಡಿ, ಇಲ್ಲಿ ಅಲ್ಕೈಲ್ ಗ್ರೂಪ್ ನೋಡಿ. ಸೊ ಆಕ್ಸಿಜನ್ ಕಡೆ ಜಸ್ಟ್ ಸಿಮೆಟ್ರಿಯನ್ನ ನೋಡಿ, ಬಾಂಡ್ ಇದ್ರದ್ದು ಕಂಪೌಂಡ್ದು. ಆಕ್ಸಿಜನ್ ಸೈಡಿಗೆ ಇಲ್ಲಿ ನೋಡಿ, ಆಕ್ಸಿಜನ್ ರೈಟ್ ಸೈಡ್ ನೋಡಿ. ಈ ಅಲ್ಕೈಲ್ ಗ್ರೂಪ್ ಡಿಫ್ರೆಂಟ್ ಇದೆ, ಈ ಅಲ್ಕೈಲ್ ಗ್ರೂಪ್ ಡಿಫ್ರೆಂಟ್ ಇದೆ. ಇಲ್ಲಿ ನೋಡಿ, ಈ ಎರಡು ಕಂಪೌಂಡ್ ಅನ್ನು ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬೋತ್ ಆರ್ ಹ್ಯಾವಿಂಗ್ ಸೇಮ್ ಫಂಕ್ಷನಲ್ ಗ್ರೂಪ್ ಬಟ್ ಡಿಫ್ರೆಂಟ್ ಇನ್ ಏನು ಅಲ್ಕೈಲ್ ಗ್ರೂಪ್ಸ್ attached to both side of the oxygen. Here you can see. ಇಲ್ಲಿ ಕೂಡ ನೋಡಿ, alkyl group ಅನ್ನ ಕಂಪೇರ್ ಮಾಡಿ. This is a functional group. These two are the alkyl groups attached on both side of the functional group. ಇಲ್ಲಿ NH ಅನ್ನೋದು ಫಂಕ್ಷನಲ್ ಗ್ರೂಪ್ ಆದ್ರೆ ಈ ಕಡೆ ಅಲ್ಕೈಲ್ ಗ್ರೂಪ್ ನೋಡಿ, ಈ ಕಡೆ ಅಲ್ಕೈಲ್ ಗ್ರೂಪ್ ನೋಡಿ. ಸೊ ಎರಡಕ್ಕೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಮೆಟಾಮೆರಿಸಮ್ ಇರೋದು ಕನ್ಫರ್ಮ್ ಆಗುತ್ತೆ. ಮೆಟಾಮರ್ಸ್ ಅಂದ್ರೆ ಏನು ಹೇಳಿ, ಫಂಕ್ಷನಲ್ ಗ್ರೂಪ್ ಸೇಮ್ ಆಗಿರುತ್ತೆ, ಸೇಮ್ ಫಂಕ್ಷನಲ್ ಗ್ರೂಪ್ ಇರುತ್ತೆ ಬಟ್ ಡಿಫ್ರೆಂಟ್ ಇನ್ ಏನು, ಬಟ್ ಡಿಫ್ರೆಂಟ್
in nature of alkyl group along the polyvalent functional group anta. Okay. Next, general reaction pathway ಅಂತ. ಓಕೆ, ಒಂದು ರಿಯಾಕ್ಷನ್ ಆಗ್ಬೇಕಾದ್ರೆ ಯಾವ ಸ್ಟೆಪ್ಸ್ ಫಾಲೋ ಆಗತ್ತೆ ಅಥವಾ ಯಾವ ಪಾತ್ವೇಸ್ ಫಾಲೋ ಆಗತ್ತೆ ಅಂತ. ಓಕೆ, ಸೊ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಇರುತ್ತೆ, ಅದನ್ನ ಸಬ್ಸ್ಟ್ರೇಟ್ ಅಂತ ಕರೆದ್ರೆ ಅಟ್ಯಾಕಿಂಗ್ ರಿಯೇಜೆಂಟ್ ವಿಚ್ ಇಸ್ ಗೋಯಿಂಗ್ ಟು ಅಟ್ಯಾಕ್ ಆನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್, ಆವಾಗ ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ. ಓಕೆ, ಇಂಟರ್ಮೀಡಿಯೇಟ್ ಫಾರ್ಮ್, it may be directly forms byproducts or it may form products. So this is the general reaction pathway. So organic compounds going to react with attacking reagent, intermediate will be formed, it will form products and byproducts. ಆಮೇಲೆ ರಿಯಾಕ್ಷನ್ ಆಗ್ಬೇಕಾದ್ರೆ ಬಾಂಡ್ ಫಾರ್ಮೇಶನ್ ಆಗ್ಬೇಕು ಅಥವಾ ಬಾಂಡ್ ಬ್ರೇಕ್ ಆಗ್ಬೇಕು ಅಲ್ವಾ. whenever there is a reaction, there is a formation of bond or there is a breaking of bond. So during the course of reaction, some bonds are broken, some new bonds are formed. So bond breaking ಯಾವ ತರ ಇರುತ್ತೆ, homolytic cleavage ಅಥವಾ homolytic breakage ಆಗಬಹುದು ಅಥವಾ heterolytic breakage ಆಗಬಹುದು. Homo means what? Same. The word homo refers to same. Hetero means what? Different. Okay. So bond cleavage, bond breaking anta takondre, homolytic cleavage andre enu? Bond breaks in such a way that each fragment takes away one of two electron of the bond. For example, ಈಗ Cl bond Cl ಇದೆ ಅಂತ ಇಟ್ಕೊಳ್ಳಿ, ಈ ರೀತಿ ಬಾಂಡ್ ಸರಿಯಾಗಿ ಮಿಡ್ಲ್ ಅಲ್ಲಿ ಬ್ರೇಕ್ ಮಾಡಿ ಫ್ರೀ ರೆಡಿಕಲ್ಸ್ ಫಾರ್ಮೇಶನ್ ಆಗುತ್ತೆ. Cl ಡಾಟ್ ಅಂತ ಫಾರ್ಮ್ ಆಗುತ್ತೆ ಪ್ರಾಡಕ್ಟ್ಸ್. ಓಕೆ, ಇಲ್ಲಿ ನೋಡಿ ಒಂದು ಆಡ್ ಇಲೆಕ್ಟ್ರಾನ್ ಪ್ರೆಸೆಂಟ್ ಇದೆ. ಸೊ ಎರಡು ಫ್ರಾಗ್ಮೆಂಟ್ಸ್ ಒಂದೊಂದು ಇಲೆಕ್ಟ್ರಾನ್ ಅನ್ನ ಇಟ್ಕೊಂಡಿದೆ, ಆಡ್ ಇಲೆಕ್ಟ್ರಾನ್ ಅಲ್ವಾ. ಸೊ ದಿಸ್ ಕೈಂಡ್ ಆಫ್ ಕ್ಲೀವೇಜ್ ಆರ್ ಬಾಂಡ್ ಬ್ರೇಕಿಂಗ್ ಇಸ್ ಕಾಲ್ಡ್ ಆಸ್ homolytic. So produces fragments with the unpaired electron called free radicals. ಇಲ್ಲಿ ಕ್ಲೋರೈಡ್ ಫ್ರೀ ರೆಡಿಕಲ್ ಫಾರ್ಮ್ ಆಯ್ತು ನೋಡಿ. ಸೊ ಈ ರೀತಿ ಪ್ರಾಡಕ್ಟ್ ಗೆ ಏನಂತ ಕರಿತೇವೆ, ಫ್ರೀ ರೆಡಿಕಲ್ಸ್ ಅಂತ ಕರಿತೇವೆ. ಫ್ರೀ ರೆಡಿಕಲ್ಸ್ ಅಲ್ಲಿ ಆಡ್ ಇಲೆಕ್ಟ್ರಾನ್ಸ್ ಇರುತ್ತೆ ಅಥವಾ ಅನ್ಪೇರ್ಡ್ ಇಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ದಿಸ್ ಹಾಫ್ ಹೆಡೆಡ್ ಆರೋ. ಓಕೆ, ನೆಕ್ಸ್ಟ್ ಹೆಟಿರೋಲಿಟಿಕ್ ಕ್ಲೀವೇಜ್. ಹೆಟಿರೋ ರೆಫರ್ಸ್ ಟು ಡಿಫ್ರೆಂಟ್. ಓಕೆ, ಸೊ ಇಲ್ಲಿ ಇಲೆಕ್ಟ್ರಾನ್ಸ್ ಎರಡು ಫ್ರಾಗ್ಮೆಂಟ್ ನಡುವೆ ಅನ್ಇಕ್ವಲ್ ಆಗಿ ಶೇರ್ ಆಗಿರುತ್ತೆ ನೋಡಿ. ದ ಬಾಂಡ್ ಬ್ರೇಕ್ಸ್ ಸಚ್ ಅ ವೇ ದಟ್ fragment takes away both the electron of the bond, the produces one ion and leave another fragment with empty orbital, represented by like this arrowhead ಇಂದ represent ಮಾಡ್ತೀವಿ. ಸೊ ಇದು electron movement ಅನ್ನ ತೋರಿಸುತ್ತೆ. This arrowhead indicates the movement of electron. ಸೊ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಯಾವ್ಯಾವ್ದು ಇರ್ಬೋದು, ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಕಾರ್ಬೋಕ್ಯಾಟಯಾನ್ಸ್ ಇರ್ಬೋದು, ಫ್ರೀ ರೆಡಿಕಲ್ಸ್ ಇರ್ಬೋದು, ಕಾರ್ಬನ್ ಅಯಾನ್ ಇರ್ಬೋದು. ವಾಟ್ ಆರ್ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ದೆನ್? ರಿಯಾಕ್ಟಿವ್ ಶಾರ್ಟ್ ಲಿವ್ಡ್ highly energetic unstable species that are formed in a course of organic reaction. Organic reaction ನಡುವೆ ಫಾರ್ಮ್ ಆಗುವಂತ highly reactive ಮತ್ತೆ ವೆರಿ ಶಾರ್ಟ್ ಲೈಫ್ ಸ್ಪ್ಯಾನ್ ಇರುತ್ತೆ ಇವಕ್ಕೆ. They short lived and highly energetic unstable, they are highly unstable species are called as reactive intermediates anta karitivi. Carbocation, free radical, carbon ion, these are all the reactive intermediates. Carbocation matte carbon ion yavaga barutte, heterolytic cleavage adaga barutte. Heterolytic bond cleavage ಆದಾಗ ಕಾರ್ಬೋಕ್ಯಾಟಯಾನ್ ಮತ್ತೆ ಕಾರ್ಬನ್ ಅಯಾನ್ ಫಾರ್ಮ್ ಆಗುತ್ತೆ. ಫ್ರೀ ರೆಡಿಕಲ್ಸ್ ಯಾವಾಗ ಫಾರ್ಮ್ ಆಗುತ್ತೆ, ಹೋಮೋಲಿಟಿಕ್ ಕ್ಲೀವೇಜ್ ಆದಾಗ. ಓಕೆ, ಹೋಮೋಲಿಟಿಕ್ ಕ್ಲೀವೇಜ್ ಆದಾಗ. ದಿಸ್ ಇಸ್ ಹೆಟಿರೋ. ಇಂಟರ್ಮೀಡಿಯೇಟ್ಸ್, ಕಾರ್ಬನ್ ಅಯಾನ್ ಅಂದ್ರೆ ಏನು ಹಾಗಿದ್ರೆ ಈ ರೀತಿ ಡಿನೋಟ್ ಮಾಡ್ತೇವೆ. ಕಾರ್ಬನ್ ಅಯಾನ್ ಅಲ್ಲ, ಇಟ್ ಇಸ್ ಕಾರ್ಬೋಕ್ಯಾಟಯಾನ್. Cation refers to positively charged species alwa, it is a ion with positive charge.
ಸೊ ಕಾರ್ಬೋಕ್ಯಾಟಯಾನ್ ಅನ್ನ C+H3 ಅಂತ ಡಿನೋಟ್ ಮಾಡ್ತೀವಿ. ಕಾರ್ಬನ್ ಮೇಲೆ ಪ್ಲಸ್ ಅಂತ ಬರೆದ್ರೆ ಇಟ್ ವಿಲ್ ಬಿಕಮ್ ಕಾರ್ಬೋಕ್ಯಾಟಯಾನ್. ಓಕೆ, ಕ್ಯಾಟಯಾನ್ ಆಫ್ ಕಾರ್ಬನ್ ಇಟ್ ಈಸ್. A carbon intermediate which contains 3 bond pairs and positive charge on it. ಇಲ್ಲಿ ನೋಡಿ ಕಾರ್ಬನ್ ಏನ್ ಮಾಡಿದೆ, 3 ಕೋವೆಲೆಂಟ್ ಬಾಂಡ್ ಅನ್ನ 3 ಹೈಡ್ರೋಜನ್ ಜೊತೆ ಮಾಡಿದೆ ಅಲ್ವಾ. ಸೊ 3 ಬಾಂಡ್ ಪೇರ್ electrons will be there and 1 positive charge over it. Okay, so 3 bond pairs. ಸೊ ಇಲ್ಲಿ 3 ಹೈಡ್ರೋಜನ್ ಜೊತೆ 3 ಕೋವೆಲೆಂಟ್ ಬಾಂಡ್ ಮಾಡಿದೆ ಅಲ್ವಾ ಕಾರ್ಬನ್. ಸೊ 3 ಬಾಂಡ್ ಪೇರ್ಸ್ ಅಂಡ್ ಅ ಪಾಸಿಟಿವ್ ಚಾರ್ಜ್ ಆನ್ ಇಟ್. Free radicals are formed by homolytic cleavage of bond. ಇಲ್ಲಿ ಹೇಗಿರುತ್ತೆ, uncharged intermediate which has 3 bond pairs and unpaired electron on the carbon. ಇಲ್ಲಿ 3 bond pairs ಇರುತ್ತೆ, ಅಂದ್ರೆ 3 ಕೋವೆಲೆಂಟ್ ಬಾಂಡು ಇರುತ್ತೆ ಕಾರ್ಬನ್ಗೆ, ಆಯ್ತಾ. 3 ಕೋವೆಲೆಂಟ್ ಬಾಂಡ್ ಸ್ಯಾಟಿಸ್ಫೈ ಆಗಿರುತ್ತೆ. ಆಮೇಲೆ ಒಂದು ಆಡ್ ಎಲೆಕ್ಟ್ರಾನ್ ಇರುತ್ತೆ. ಓಕೆ, ಒಂದು ಆಡ್ ಎಲೆಕ್ಟ್ರಾನ್ ಅಥವಾ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ. ಇಲ್ಲಿ ಇದಕ್ಕೆ ಯಾವುದೇ ಚಾರ್ಜ್ ಇರಲ್ಲ. ಇಟ್ ಈಸ್ ಚಾರ್ಜ್ಡ್ ಸ್ಪೀಶೀಸ್ ಅಲ್ಲ ಇದು, ಫ್ರೀ ರೆಡಿಕಲ್ಸ್ ಅಂತ. ಓಕೆ, ಕಾರ್ಬನ್ ಅಯಾನ್, ಇಟ್ ಈಸ್ ಆನ್ ಆಫ್ ಕಾರ್ಬನ್. ಆನ್ ಮೀನ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್. ನೋ, ಸೊ ಆನ್ ಮೀನ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್. ಇಲ್ಲಿ ಕಾರ್ಬನ್ ಮೇಲೆ ಮೈನಸ್ ಸೈನ್ ಅನ್ನ ಬರಿಬೇಕು. ಸೊ ಇಲ್ಲಿ ಕಾರ್ಬನ್ ವ್ಯಾಲೆನ್ಸಿ 3 ಸ್ಯಾಟಿಸ್ಫೈ ಆಗಿರುತ್ತೆ. ಓಕೆ, ಸೊ ಇಟ್ ವಿಲ್ ಕಂಟೈನ್ 3 ಬಾಂಡ್ ಪೇರ್ಸ್, ಅಂದ್ರೆ ಕಾರ್ಬನ್ 3 ಕೋವೆಲೆಂಟ್ ಬಾಂಡ್ ಅನ್ನ ಮಾಡ್ಕೊಂಡಿರುತ್ತೆ ಬೇರೆ ಆಟಮ್ ಜೊತೆ ಅಥವಾ ಗ್ರೂಪ್ ಆಫ್ ಆಟಮ್ ಜೊತೆ. ಒಂದು ನೆಗೆಟಿವ್ ಚಾರ್ಜ್ ಇರುತ್ತೆ. ಓಕೆ, ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಆಮೇಲೆ ಅಟ್ಯಾಕಿಂಗ್ ರಿಯೇಜೆಂಟ್ಸ್, ಇಂಟರ್ಮೀಡಿಯೇಟ್ ಅನ್ನ ನೋಡಿದ್ವಿ ನಾವು ಅಲ್ವಾ. ಆಮೇಲೆ ಬರೋದು ಅಂದ್ರೆ ಅಟ್ಯಾಕಿಂಗ್ ರಿಯೇಜೆಂಟ್ಸ್. ಸೊ ರಿಯಾಕ್ಷನ್ ಪಾತ್ವೇ ಅಲ್ಲಿ ನಾವು ಆರ್ಗ್ಯಾನಿಕ್ ಕಂಪೌಂಡ್ ಅನ್ನ ನೋಡಿದ್ವಿ, ಆಮೇಲೆ ಇಂಟರ್ಮೀಡಿಯೇಟ್ ಅನ್ನ ನೋಡಿದ್ವಿ. ಅಟ್ಯಾಕಿಂಗ್ ರಿಯೇಜೆಂಟ್ಸ್ ಯಾವ್ಯಾವ್ದು ಇರುತ್ತೆ ಅಂತ ನೋಡೋಣ. ಸೊ ಅಟ್ಯಾಕಿಂಗ್ ರಿಯೇಜೆಂಟ್ಸ್ ಅಂದ್ರೆ ವಿಚ್ ಆರ್ ಗೋಯಿಂಗ್ ಟು ಅಟ್ಯಾಕ್ ಆನ್ ದ ಸಬ್ಸ್ಟ್ರೇಟ್ ಆರ್ ಆರ್ಗ್ಯಾನಿಕ್ ಕಂಪೌಂಡ್ ಟು ಜನರೇಟ್ ದ ರಿಯಾಕ್ಷನ್. ಓಕೆ, or to cause the reaction. A reagent generates 3 types of attacking species. Electrophile. So phile means love. Okay, so electrophile means it is a electron lover. Okay, electron ಮೇಲೆ ಲವ್ ಇರುತ್ತೆ, ಅಂದ್ರೆ ನೆಗೆಟಿವ್ ಸೈಟ್ ಮೇಲೆ ಇದಕ್ಕೆ ಏನಿರುತ್ತೆ, ಅಟ್ರಾಕ್ಷನ್ ಇರುತ್ತೆ. electrophile. So it is obviously positive charge ಇರಬೇಕು ಅಥವಾ ನ್ಯೂಟ್ರಲ್ ಇರಬೇಕು. ಓಕೆ, ಇಟ್ ವಿಲ್ ಅಟ್ಯಾಕ್ ಆನ್ ನೆಗೆಟಿವ್ ಸೈಟ್. ಓಕೆ, ನೆಗೆಟಿವ್ ಸೈಟ್ ಕಡೆ ಇದಕ್ಕೆ ಅಟ್ರಾಕ್ಷನ್ ಇರುತ್ತೆ. electro refers to negative, phile refers to attraction or love. ಓಕೆ, radicals ಅಂದ್ರೆ ಏನು ಅಂತ ಗೊತ್ತಿದೆ. ಓಕೆ ನಿಮ್ಗೆ. these are also act as a attacking reagents sometime. ಆಮೇಲೆ ನ್ಯೂಕ್ಲಿಯೋಫೈಲ್. ಯೂಶುವಲಿ ನ್ಯೂಕ್ಲಿಯಸ್ ಯಾವ ಚಾರ್ಜ್ ಇರುತ್ತೆ ಹೇಳಿ, ಒಂದು ಆಟಮ್ ಅಲ್ಲಿ ನ್ಯೂಕ್ಲಿಯಸ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ನ್ಯೂಕ್ಲಿಯೋ ರೆಫರ್ಸ್ ಟು ಪಾಸಿಟಿವ್, ಫೈಲ್ ರೆಫರ್ಸ್ ಟು ಅಟ್ರಾಕ್ಷನ್ ಆರ್ ಲವ್. ಸೊ ದೇ ಆರ್ nucleus lovers or positive charge lovers. So they will usually attack on positive charge or electron deficient site ge ಇವೇನಾಗುತ್ತೆ, ಅಟ್ಯಾಕ್ ಆಗುತ್ತೆ. ಸೊ electron deficient site ge ಅಟ್ಯಾಕ್ ಆಗುತ್ತೆ ಅಂದ್ರೆ nucleophile should contain electron rich sites. Okay, so they should be electron rich. Electrophiles are lack of electron ಇದರಲ್ಲಿ, lack of electrons. ಓಕೆ, electrophile ಗೆ ಎಕ್ಸಾಂಪಲ್ ನೋಡಿ, ಈ ರೀತಿ E+ ಅಂತ ಡಿನೋಟ್ ಮಾಡ್ತೀವಿ. electrophiles are electron deficient species which can accept a pair of electron. ಎಕ್ಸಾಂಪಲ್ ನೋಡಿ, ಪಾಸಿಟಿವ್ಲಿ ಚಾರ್ಜ್ಡ್ ಸ್ಪೀಶೀಸ್ ಅಲ್ಲಿ H+, N+O2, C+H3, these are all the positively charged electrophile. Species with vacant orbitals and center, ಇವೆಲ್ಲ ನೋಡಿ
ನ್ಯೂಟ್ರಲ್ ಇಲೆಕ್ಟ್ರೋಫೈಲ್ಗೆ ಎಕ್ಸಾಂಪಲ್. ಈ ಎಕ್ಸಾಂಪಲ್ ಅನ್ನ ನೆನ್ಪಿಟ್ಕೊಳ್ಳಿ. ಆಮೇಲೆ ನ್ಯೂಕ್ಲಿಯೋಫೈಲ್ ಮೀನ್ಸ್ ಇಟ್ ಈಸ್ ಅ ಪಾಸಿಟಿವ್ ಚಾರ್ಜ್ ಲವರ್. ಪಾಸಿಟಿವ್ ಚಾರ್ಜ್ ಲವರ್ ಅಂದ್ರೆ ಇಟ್ ಶುಡ್ ಹ್ಯಾವ್ ನೆಗೆಟಿವ್ ಚಾರ್ಜ್ ಓವರ್ ಇತ್ತಲ್ವಾ, ಇದನ್ನ Nu ಮೈನಸ್ ಅಂತ ಡಿನೋಟ್ ಮಾಡ್ತೀವಿ. ಸೊ ದ ನ್ಯೂಕ್ಲಿಯೋಫೈಲ್ಸ್ ಆರ್ ಇಲೆಕ್ಟ್ರಾನ್ ರಿಚ್ ಸ್ಪೀಶೀಸ್. ಓಕೆ, ಇಲೆಕ್ಟ್ರಾನ್ ರಿಚ್ ಇರೋದ್ರಿಂದ, ನೆಗೆಟಿವ್ ಚಾರ್ಜ್ ರಿಚ್ ಇರೋದ್ರಿಂದ ಪಾಸಿಟಿವ್ ಚಾರ್ಜಿಗೆ ಅಟ್ರಾಕ್ಟ್ ಆಗುತ್ತೆ ಅಲ್ವಾ. ಸೊ ದೇ ಹ್ಯಾವಿಂಗ್ ಅಟ್ ಲೀಸ್ಟ್ unshared pair of electrons. So they are electron rich species having at least one unshared pair of electron. Example nodi, Cn minus, OH minus, Br minus, I minus, NH3. NH3 is a neutral nucleophile and H2O is also a neutral nucleophile. ಇದ್ರ ಮೇಲೆ ಏನು ನೆಗೆಟಿವ್ ಚಾರ್ಜ್ ಇರಲ್ಲ. ಸೊ ಈ ಸ್ಪೆಷಲ್ ಕೇಸ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಫ್ರೀ ರೆಡಿಕಲ್ಸ್ ಆಲ್ಸೋ ಅಟ್ಯಾಕಿಂಗ್ ರಿಯೇಜೆಂಟ್ಸ್ ಅಲ್ವಾ. ಫ್ರೀ ರೆಡಿಕಲ್ಸ್ ಅಂದ್ರೆ ಏನು ಅಂತ ನೋಡಿದ್ದೇವೆ ನಾವು. ಫ್ರೀ ರೆಡಿಕಲ್ಸ್ ಆರ್ ಇಲೆಕ್ಟ್ರಾನ್ ಡೆಫಿಷಿಯಂಟ್ ಸ್ಪೀಶೀಸ್ ವಿತ್ ಇನ್ ಆಡ್ ಇಲೆಕ್ಟ್ರಾನ್ ಇರುತ್ತೆ ಫ್ರೀ ರೆಡಿಕಲ್ಸ್ ಅಲ್ಲಿ. ಎಕ್ಸಾಂಪಲ್ ಇಲ್ಲಿ ಈ ರೀತಿ ಮೆನ್ಷನ್ ಮಾಡ್ಬೇಕು ಇದ್ರ ಮೇಲೆ. ಓಕೆ, ಸೊ ಇಲ್ಲಿ ದಿಸ್ ಆರ್ ಆಲ್ ದ ಫ್ರೀ ರೆಡಿಕಲ್ಸ್. ಇಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನೋಡಿ, ಪರ್ಮನೆಂಟ್ ಇಫೆಕ್ಟ್ ಅಲ್ಲಿ ಇಂಡಕ್ಟಿವ್ ಇಫೆಕ್ಟ್ ಬರುತ್ತೆ, ರೆಸೋನೆನ್ಸ್ ಇಫೆಕ್ಟ್ ಬರುತ್ತೆ, ಅಥವಾ ಮೆಸೋಮೆರಿಕ್ ಇಫೆಕ್ಟ್ ಬರುತ್ತೆ, ಹೈಪರ್ ಕಾಂಜುಗೇಷನ್ ಇಫೆಕ್ಟ್ ಬರುತ್ತೆ. ಟೆಂಪ್ರರಿ ಇಫೆಕ್ಟ್ ಅಲ್ಲಿ ಇಲೆಕ್ಟ್ರೋಮೆರಿಕ್ ಇಫೆಕ್ಟ್ ಬರುತ್ತೆ. ಓಕೆ, ಇಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಮೀನ್ಸ್ ಮೂವ್ಮೆಂಟ್ ಆಫ್ ಇಲೆಕ್ಟ್ರಾನ್ ಟ್ರೇಸ್ ಪ್ಲೇಸ್ ಡ್ಯೂ ಟು ದಿಸ್ ಇಫೆಕ್ಟ್ಸ್. ಓಕೆ, ಒನ್ ಬೈ ಒನ್ ನೋಡೋಣ. ಇಂಡಕ್ಟಿವ್ ಇಫೆಕ್ಟ್ ಅಂದ್ರೆ ಏನು? It is a permanent polarity developed in a molecule due to the displacement of bond pair of sigma electrons towards more electronegative atom or group of atom is called inductive effect. So single bond ಅಲ್ಲಿ ಆಗುವಂತ effect, single bonded compounds ಅಲ್ಲಿ ಆಗುವಂತ effect ಇದು. ಆಯ್ತಾ? ಶೇರ್ಡ್ ಇಲೆಕ್ಟ್ರಾನ್ ಪೇರ್ ಯಾವ ಕಡೆ ಡಿಸ್ಪ್ಲೇಸ್ ಆಗುತ್ತೆ ಸ್ಲೈಟ್ ಆಗಿ? ಮೋರ್ ಎಲೆಕ್ಟ್ರೋನೆಗೆಟಿವ್ ಸ್ಪೀಶೀಸ್ ಕಡೆ ಡಿಸ್ಪ್ಲೇಸ್ ಆಗುತ್ತೆ. ಸೊ ಡ್ಯೂ ಟು ದಿಸ್ ಇಲ್ಲಿ ನೋಡಿ, ಇಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಇಲೆಕ್ಟ್ರಾನ್ ಕ್ಲೌಡ್ ಯಾವ ಕಡೆ ಡಿಸ್ಪ್ಲೇಸ್ ಆಗ್ತಾ ಇದೆ ಅಂತ, CH2 ಕಡೆ ಡಿಸ್ಪ್ಲೇಸ್ ಆಗ್ತಿದೆ. ಇಲ್ಲಿ ಕ್ಲೋರಿನ್ ಅಟ್ಯಾಚ್ ಆಗಿದೆ ಅಲ್ವಾ ಕಾರ್ಬನ್ಗೆ. ಸೊ ಕ್ಲೋರಿನ್ ಏನ್ ಮಾಡುತ್ತೆ? ಇಲೆಕ್ಟ್ರಾನ್ ಕ್ಲೌಡ್ ಅನ್ನ ತನ್ನ ಕಡೆ ಎಳ್ಕೊಳ್ಳುತ್ತೆ. ಸೊ ಕ್ಲೋರಿನ್ ಕ್ಯಾರೀಸ್ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಅಂಡ್ CH2 ಕ್ಯಾರೀಸ್ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್. ಇಲ್ಲಿ ಇಲೆಕ್ಟ್ರಾನ್ ಮೂವ್ಮೆಂಟ್ ಏನಾಗಿದೆ ಹೇಳಿ? ಸಿಗ್ಮಾ ಬಾಂಡ್ ಅಲ್ಲಿ ಇನ್ವಾಲ್ವ್ ಆಗಿದೆ. ಓಕೆ, ಇದರಲ್ಲಿ ಎರಡು ತರ ಟೈಪ್ ಬರುತ್ತೆ. ಒಂದು ನೆಗೆಟಿವ್ ಇಂಡಕ್ಟಿವ್ ಇಫೆಕ್ಟ್ ಆರ್ ಮೈನಸ್ ಐ ಇಫೆಕ್ಟ್, ಪಾಸಿಟಿವ್ ಇಂಡಕ್ಟಿವ್ ಇಫೆಕ್ಟ್ ಆರ್ ಪ್ಲಸ್ ಐ ಇಫೆಕ್ಟ್. ಎರಡು ರೀತಿ ಇಫೆಕ್ಟ್ ಅನ್ನ ನಾವು ನೋಡ್ತೀವಿ. ಸೊ ಈಗ ಮೈನಸ್ ಐ ಇಫೆಕ್ಟ್ ಅಂದ್ರೆ ಏನು ಅಂತ ನೋಡೋಣ. ಇಟ್ ಈಸ್ ದ ಇಂಡಕ್ಟಿವ್ ಇಫೆಕ್ಟ್ ಇನ್ ವಿಚ್ ಡಿಸ್ಪ್ಲೇಸ್ಮೆಂಟ್ ಇಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್ ಟುವರ್ಡ್ಸ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಸೊ ಜಸ್ಟ್ ಪ್ರೀವಿಯಸ್ ನೋಡಿದ್ವಲ್ಲ, ಕಾರ್ಬನ್ ಚೈನ್ಗೆ ಕ್ಲೋರಿನ್ ಅಟ್ಯಾಚ್ ಆಗಿತ್ತು. ಸೊ ಇಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಯಾವ ಕಡೆ ಆಗ್ತಿತ್ತು? ಕ್ಲೋರಿನ್ ಕಡೆ ಆಗ್ತಿತ್ತು. ಯಾಕೆಂದ್ರೆ ಕ್ಲೋರಿನ್ ಇಸ್ ಅ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ಇಟ್ ಪುಲ್ಸ್ ದ ವ್ಯಾಲೆನ್ಸ್ ಶೇರ್ಡ್ ಇಲೆಕ್ಟ್ರಾನ್ ಟುವರ್ಡ್ಸ್ ಇಟ್. ಸೊ ಈ ತರ ಯಾವುದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇಲೆಕ್ಟ್ರಾನ್ ಪೇರ್ ಅನ್ನ ತನ್ನ ಕಡೆ ಎಳ್ಕೊಳ್ಳೋ ಒಂದು ಇಫೆಕ್ಟ್ ಗೆ ಮೈನಸ್ ಐ ಇಫೆಕ್ಟ್ ಅಂತ ಕರಿತೇವೆ. ಸೊ ದಿಸ್ ಗ್ರೂಪ್ ಶೋ ನೆಗೆಟಿವ್ ಇಂಡಕ್ಟಿವ್ ಇಫೆಕ್ಟ್. ಓಕೆ, ಎಕ್ಸಾಂಪಲ್ ಫಾರ್ the groups showing negative inductive effects are this. Okay, highest to NO2 group ಅಲ್ಲಿ ಇರುತ್ತೆ, least to ಬೆಂಜೈಲ್ ಗ್ರೂಪ್ ಅಲ್ಲಿ ಇರುತ್ತೆ, ಅಥವಾ C6H5 ಗ್ರೂಪ್ ಅಲ್ಲಿ ಇರುತ್ತೆ. ಓಕೆ, ನಾಟ್ ಬೆಂಜೈಲ್, C6H5 ಗ್ರೂಪ್ ಅಲ್ಲಿ ಇರುತ್ತೆ. ಓಕೆ, ದಿಸ್ ಯು ಹ್ಯಾವ್ ಟು ರಿಮೆಂಬರ್ ಆರ್ಡರ್ ಆಲ್ಸೋ. ಸೊ ಇದ್ರ ಮೇಲೆ ಅಪ್ಲಿಕೇಶನ್ ಕ್ವಶನ್ ಅನ್ನ ನಾವು ಸಾಲ್ವ್ ಮಾಡ್ತೇವೆ. ಓಕೆ, ಓಕೆ, ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್ಸ್ ಅಂತ ಕರಿತೇವೆ ಇವನ್ನ. ಓಕೆ, ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್ಸ್ ಅಂದ್ರೆ ಏನು? ಒಂದು ಬಾಂಡ್ ಅಲ್ಲಿ ಇಲೆಕ್ಟ್ರಾನ್ ಪೇರ್ ಅನ್ನ ತನ್ನ ಕಡೆ ಅಟ್ರಾಕ್ಟ್ ಮಾಡ್ಕೊಳ್ಳುವಂತ ಗ್ರೂಪ್. ವಿಡ್ರಾ ಅಂದ್ರೆ ಏನು? ತನ್ನ ಕಡೆ ಅಟ್ರಾಕ್ಟ್ ಮಾಡುತ್ತೆ ಅಂತ ಅರ್ಥ. ದಿಸ್ ಆರ್ ಆಲ್ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್ಸ್. ದಿಸ್ ಕಾಸಸ್ ಮೈನಸ್ ಐ ಇಫೆಕ್ಟ್. ಆಮೇಲೆ ಬರೋದು ಇಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಆರ್ ಡೊನೇಟಿಂಗ್ ಇಂಡಕ್ಟಿವ್ ಇಫೆಕ್ಟ್, ಪ್ಲಸ್ ಐ ಇಫೆಕ್ಟ್ ಅಂತ ಕರೀತಾರೆ. ಇದರಲ್ಲಿ ಏನಾಗುತ್ತೆ? ಆಪೋಸಿಟ್ ಟು ದ ಮೈನಸ್ ಐ ಇಫೆಕ್ಟ್. ಸೊ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಏನ್ ಮಾಡುತ್ತೆ? ಇಲೆಕ್ಟ್ರಾನ್ ಅನ್ನ ಪುಷ್ ಮಾಡುತ್ತೆ.
ಓಕೆ, ಏನು ತನ್ನ ಕಡೆ ಎಳ್ಕೊಳ್ಳೋದ್ರ ಬದಲು ಪುಷ್ ಮಾಡತ್ತೆ ಬೇರೆ ಬಾಂಡೆಡ್ ಆಟಮ್ ಕಡೆ. ಸೊ ಗ್ರೂಪ್ಸ್ ಶೋ ಪ್ಲಸ್ ಐ ಎಫೆಕ್ಟ್ಸ್ ಆರ್ ಇಲ್ಲಿ ನೋಡಿ. These are all the examples for electron donating groups. Okay. So ಏನು ಆಗಿದ್ರೆ ಪ್ಲಸ್ ಐ ಎಫೆಕ್ಟ್ ಅಂದ್ರೆ ಇಟ್ ಈಸ್ ಅ ಇಂಡಕ್ಟಿವ್ ಇಫೆಕ್ಟ್ ಇನ್ ವಿಚ್ ಡಿಸ್ಪ್ಲೇಸ್ಮೆಂಟ್ ಆಫ್ electron takes place away from the substituent group. That means electron pair displacement should take place away from the substituent group. So ಯಾವ್ಯಾವ್ದು ಆಗಿದ್ರೆ electron releasing group ಯಾವ್ದು ಆಗಿದ್ರೆ these are all the examples for electron releasing group. ನೆಕ್ಸ್ಟ್ ಬರೋದು ಇಲೆಕ್ಟ್ರೋಮೆರಿಕ್ ಇಫೆಕ್ಟ್ ಅಂತ ಬರುತ್ತೆ. ಓಕೆ, ಇಲೆಕ್ಟ್ರೋಮೆರಿಕ್ ಇಫೆಕ್ಟ್ಸ್ ಅಂತ ಬರುತ್ತೆ. ಸೊ ಇದರಲ್ಲಿ ಕೂಡ ಪ್ಲಸ್ ಇ ಇಫೆಕ್ಟ್ ಅಂತ ಡಿವೈಡ್ ಮಾಡಬಹುದು, ಮೈನಸ್ ಇ ಇಫೆಕ್ಟ್ ಅಂತ ಡಿವೈಡ್ ಮಾಡಬಹುದು. ಸೊ ವಾಟ್ ಈಸ್ ಇಲೆಕ್ಟ್ರೋಮೆರಿಕ್ ಇಫೆಕ್ಟ್ ದೆನ್? ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ 5 electron of multiple bond in the presence of attacking reagent. ಸೊ ಇಲ್ಲಿ ಕಂಡೀಷನ್ ಏನು? ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇರಬೇಕು. ಓಕೆ, ಕಂಪೌಂಡ್ ಅಲ್ಲಿ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇರಬೇಕು. 5 electrons ಇರಬೇಕು. 5 electrons ಏನಾಗುತ್ತೆ? ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್? ಅಟ್ಯಾಕಿಂಗ್ ರಿಯೇಜೆಂಟ್. ಅಟ್ಯಾಕಿಂಗ್ ರಿಯೇಜೆಂಟ್ ಏನ್ ಮಾಡುತ್ತೆ? 5 electron ಟ್ರಾನ್ಸ್ಫರ್ ಆಗಕ್ಕೆ ಸಹಾಯ ಮಾಡುತ್ತೆ. ಇನ್ ದ ಪ್ರೆಸೆನ್ಸ್ ಆಫ್ 5 electron attacking reagent, 5 electrons of multiple bond get transferred or get disturbed. Okay, this is called electromeric effect. There are two kinds of electromagnetic effect, plus effect and minus I effect. ಇಲ್ಲಿ ನೋಡಿ, ಇಟ್ ಈಸ್ ಅ ಡಬಲ್ ಬಾಂಡೆಡ್ ಕಂಪೌಂಡ್ ಅಲ್ವಾ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ. ಇಲ್ಲಿ ಅಟ್ಯಾಕಿಂಗ್ ರಿಯೇಜೆಂಟ್ ನೋಡಿ H ಪ್ಲಸ್. H ಪ್ಲಸ್ ಅಂದ್ರೆ ಯಾವುದು? ಇಟ್ ಈಸ್ ಅ electrophile, electron lover. It is a electron deficient species alwa. Double bond andre electron rich site alwa. So this electron deficient attacking reagent attacks on this electron rich area, forms plus sign on the carbon. Carbocation form agutte alwa, adke idke plus E effect anta karitare. Okay, ಆಮೇಲೆ ನೆಗೆಟಿವ್ ಇಲೆಕ್ಟ್ರೋಮೆರಿಕ್ ಇಫೆಕ್ಟ್ ಅಂದ್ರೆ ಏನು ನೋಡಿ. ಇಲ್ಲಿ ಅಟ್ಯಾಕಿಂಗ್ ರಿಯೇಜೆಂಟ್ ಯಾವ್ದಾಗಿರುತ್ತೆ? ಇಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಆಗಿರುತ್ತೆ. ಇಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಅಂದ್ರೆ ಯೂಶುವಲಿ ನ್ಯೂಕ್ಲಿಯೋಫೈಲ್ ಇಸ್ ದ ಅಟ್ಯಾಕಿಂಗ್ ರಿಯೇಜೆಂಟ್. it attacks on this area and it shifts the electron cloud. It forms the negative sign over the carbon. Carbon ion formation agutte. So this effect is called as minus I effect. Illi carbocation form agutte, that's why it is plus E effect. Illi product alli carbon ion form agutte, therefore it is minus I effect. So definition anna nodona. It is a electromeric effect in which pi electron shifting takes place towards the attacking reagent. Attacking reagent kade electron shift agutte nodi. So attacking reagent is H plus. Towards attacking reagent, electrons are going to shift. Illi electrons movement nodi away from the attacking reagent. That's why it is called as minus E effect antanu helbodu. Okay. ಆಮೇಲೆ ಹೈಪರ್ ಕಾಂಜುಗೇಷನ್ ಇಫೆಕ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಓಕೆ, ಲೆಟ್ ಅಸ್ ಸ್ಟಾಪ್ ದಿಸ್. ನಾಳೆ ಕ್ಲಾಸ್ ಅಲ್ಲಿ ಸಿನಾಪ್ಸಿಸ್ ಅನ್ನ ಮುಗಿಸ್ಬಿಟ್ಟು ನಾವೇನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಟಾಪಿಕ್ ಅನ್ನ ನೋಡೋಣ. ನೆಕ್ಸ್ಟ್ ಟಾಪಿಕ್ ಅಂದ್ರೆ MCQ ಸಾಲ್ವ್ ಮಾಡೋಣ ಈ ಚಾಪ್ಟರ್ ಮೇಲೆ. ಸೊ ಡೋಂಟ್ ಮಿಸ್ ಟುಮಾರೋ ಕ್ಲಾಸ್. ವಿ ಆರ್ ಗೋಯಿಂಗ್ ಟು ಸಾಲ್ವ್ MCQ ಆನ್ ದಿಸ್ ಚಾಪ್ಟರ್. ಸೊ ಆಲ್ಮೋಸ್ಟ್ ಸಿನಾಪ್ಸಿಸ್ ಕವರ್ ಆಯ್ತು. ನಾಳೆ MCQ ಸಾಲ್ವ್ ಮಾಡೋಣ. ಪ್ಲೀಸ್ ರೀಡ್ ಅಂಡ್ ಕಮ್. ಸೊ ದೆನ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಸಾಲ್ವಿಂಗ್ MCQ. ಸೊ MCQ ಸಾಲ್ವ್ ಮಾಡ್ಬೇಕಾದ್ರೆ ನೀವು ಓದ್ಕೊ ಬಂದ್ರೆ ಈಸಿ ಆಗತ್ತೆ, ಅರ್ಥ ಆಗತ್ತೆ. ಓಕೆ, ಸೊ ಈ ಒಂದು ಕ್ಲಾಸ್ ಅನ್ನ ನೀವು ಯೂಟ್ಯೂಬ್ ಅಲ್ಲಿ ಕೂಡ ವಾಚ್ ಮಾಡಬಹುದು. ಸೊ ಕ್ವಿಕ್ ಆಗಿ ನಿಮ್ಮ ಹತ್ರ ಕ್ಯಾಚ್ ಮಾಡಕ್ ಆಗಿಲ್ಲ ಸ್ಲೈಡ್ ಅಲ್ಲಿರೋ ಕಂಟೆಂಟ್ ಅನ್ನ ಅಂದ್ರೆ ಯೂಟ್ಯೂಬ್ ಅಲ್ಲಿ ಮತ್ತೆ ವಾಚ್ ಮಾಡಿ. ಸೊ ಆಗ ನಿಮ್ಗೆ ಅರ್ಥ ಆಗ್ಬಹುದು. ಓಕೆ.